ಮೊದಲೇ ಓವರನ್ನು ತೆಗೆದುಕೊಂಡು ಬರ್ತಾರೆ ಇಜಾಜ್. ಎಳೆದು ಬಾರಿಸಿದ್ದಾರೆ. ಫೈನ್ ಲೆಗ್ ಹತ್ರ 1 ರನ್ ಅನ್ನು ಕದೀತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಇವಾಗ ಅಸ್ಲಂ ಅವರಿದ್ದಾರೆ. KH ಪಾಟೀಲ್ ಸೀಸನ್ 1 ಹೈಯೆಸ್ಟ್ ರನ್ ಪ್ರಶಸ್ತಿಯನ್ನು ಪಡೆದಂತ ಅಸ್ಲಂ ಅವರು ಇವಾಗ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಕಾದು ನೋಡೋಣ ಯಾವ ತರ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಟ್ಟಿ ಹೋಗ್ತಾರೆ ವಾರಿಯರ್ಸ್ ತಂಡಕ್ಕೆ ಅಂತೇಳಿ. पहचानते कैसे पूरे साथ में क्या बोलो जी मैं बोलो जी पहचानते नहीं जी उन्होंने ಶಾಟ್ ಆಗಿ ಬಿದ್ದಂತ ಬಾಲ್ ಎಳೆದು ಬಾರಿಸುವತನ ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಕಟ್ ಮಾಡೋ ಪ್ರಯತ್ನ ಅಸ್ಲಂ ಅವರಿಂದ ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಒಳ್ಳೆ ಬೌಲಿಂಗ್ ಪ್ರದರ್ಶನ ಇಜಾಜ್ ಅವರಿಂದ. ಪಾಯಿಂಟ್ ಹತ್ರ ಕಟ್ ಮಾಡೋ ಪ್ರಯತ್ನ, ಸರ್ಕಲ್ ಇನ್ನು ಉಪಯೋಗ ತೆಗೆದುಕೊಳ್ತಾರ, ಕಾದು ನೋಡೋಣ, ಅವಕಾಶ ಇದೆ. ಎಳೆದು ಬಾರಿಸಿದ್ದಾರೆ, ಇದು ಗ್ಯಾಪ್ ಅಲ್ಲಿ ಹೋಗುತ್ತೆ. 4 ಇದಕ್ಕೆ ಫೇಮಸ್ ಆಗಿರೋರು ಅಸ್ಲಂ ಅವರು. ಒಳ್ಳೆ ಶಾಟ್. ಶಾಟ್ ಅದು ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ಮಿಡ್ ಆನ್ 3 ಶಾಟ್. ಫೈನ್ ಲೆಗ್ ಕೂಡ ಒಳಗಡೆ ಇದೆ. 4 ದಾಂಡಿಗರು 4 ಫೀಲ್ಡರ್ ಕೂಡ ಒಳಗಡೆ ಇರುವುದರಿಂದ ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಅನ್ಸುತ್ತೆ. ಕಾದು ನೋಡೋಣ ಮತ್ತೆ ಫೀಲ್ಡ್ ಅಲ್ಲಿ ಬದಲಾವಣೆ ಮಾಡ್ತಾರ ಅಂತೇಳಿ. ಬೇಗನೆ ಪಂದ್ಯವನ್ನು ಮೂವ್ ಮಾಡಿ, ಟೈಮರ್ ಇದೆ. ರಿವರ್ಸ್ ಸ್ವಿಪ್ ಮಾಡೋ ಯತ್ನ ಕನೆಕ್ಟ್ ಆಗಿದೆ. ಕಾದು ನೋಡೋಣ, ಆಗಿದೆ ಅನ್ಸುತ್ತೆ. 4 ರನ್ಗಳನ್ನು ಪಡೆದುಕೊಳ್ತಾ ಇದೆ. ಸರ್ಕಲ್ ಇನ್ನು ಉಪಯೋಗ ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಲೇಟ್ ಕಟ್ ಮಾಡೋ ಪ್ರಯತ್ನ, ಪಾಯಿಂಟ್ ಅಲ್ಲಿ ಕಟ್ ಮಾಡಿ ಓಡ್ತಾ ಇದ್ದಾರೆ. ಹಿಡಿದ ಶ್ರೇಷ್ಠರು 1 ರನ್ ಯಶಸ್ವಿಯಾಗಿದೆ. ಮೊದಲೇ ಅವರು 10 ರನ್ ಗಳಿಸಿಕೊಳ್ತಾ ಇದ್ದಾರೆ. ಒಳ್ಳೆಯ ರನ್ ಅನ್ನು ಕಂಡುಕೊಂಡಿದೆ ವಾರಿಯರ್ಸ್ ತಂಡ. ಪಾಟೀಲ್ ಸರ್ ಅವರು ಎಂತ ಫ್ಯಾನ್ ಫಾಲೋವರ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ವಾರಿಯರ್ಸ್ ತಂಡದವರು. ಬ್ಲೂ ಅಂಡ್ ಬ್ಲೂ ಆಗಿದೆ ಅನ್ಸುತ್ತೆ ಇಲ್ಲಿ ವಾರಿಯರ್ಸ್ ಕಡೆ. ಸ್ಟ್ರೈಕ್ ಅಲ್ಲಿ ಮತ್ತೆ ಅಸ್ಲಂ ಅವರು. ಅಶ್ರಫ್ ಭಾಯ್ ಅವರಿಗೆ ಮೊದಲೇ ಎಸೆತಾನೆ. ಪಾಯಿಂಟಿನ ತಲೆ ಮೇಲೆ 4 ರನ್ ಹೊಡಿತಾ ಇದ್ದಾರೆ. ಕ್ರಿಕೆಟಿಂಗ್ ಶಾಟ್ಗಳು ಅಸ್ಲಂ ಅವರಿಂದ ಬರ್ತಾ ಇದೆ.
ಒಂದು ರಕ್ಷಣಾತ್ಮಕ ಆಟ ಆಡ್ತಾ ಇದ್ದಾರೆ. 1 ರನ್ ತೆಗೆದುಕೊಡ್ತಾ ಇದ್ದಾರೆ. ಒಳ್ಳೆ ರನ್ ಅದು. ತುಂಬಾ ಓಡಿಸ್ತಾ ಇದ್ದಾರೆ ಅಲ್ತಾಫ್ ಅವರು ಅಸ್ಲಂ ಅವರನ್ನ. ಬೌಂಡ್ರಿ ಬಂದ ತಕ್ಷಣ ಸಿಂಗಲ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ಒಳ್ಳೆ ಮೂವ್. ಪ್ರತಿ ಓವರಿಗೆ ಆ ತರ ಸರಾಸರಿಯಲ್ಲಿ ಅನ್ಸುತ್ತೆ ಮೂವ್ ಮಾಡ್ತಾ ಇದ್ದಾರೆ. 15ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ PDST ಮೈದಾನದ ಅನುಭವಿ ಆಟಗಾರ ಅಲ್ತಾಫ್. ಇರೋದು 50 kg. 50 ರನ್ ನೋಡಿದ್ರು ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಿದ್ದ ತಕ್ಷಣ ಸ್ವಿಂಗ್ ಆಗ್ತಾ ಇದೆ. ಒಳ್ಳೆಯ ಎಸೆತ ಅಶ್ರಫ್ ಅವರಿಂದ ಬರ್ತಾ ಇದೆ. ಅಶ್ರಫ್ ಇಂದ ಮುಂದೆ ಒಳ್ಳೆ ಬಾಲ್ ಇದು. ಮುಂದೆ ಹಾಕಿದ್ರೆ ತುಂಬಾ ಕಷ್ಟ ಅನಿಸ್ತಾ ಇದೆ. ಬಲವಾಗಿ ಹೊಡಲಿ ಆತನ. ರಿಸ್ಕಿ ರನ್. ನೋ ಕಮ್ಯುನಿಕೇಶನ್. ವಿತೌಟ್ ಕಮ್ಯುನಿಕೇಶನ್ ಅಶ್ರಫ್ ಅವರು ಡೇಂಜರ್ ಅಲ್ಲಿ ಓಡ್ತಾ ಇದ್ರು ಅನ್ಸುತ್ತೆ. ಹಲೋ ಅಣ್ಣ, ಮೈಕ್ ಬಂದಾತಣ್ಣ, ಹೇಳು. ಅತ್ಯುತ್ತಮವಾದಂತಹ ಬಾಲ್ ಅನ್ನ ಎಸೀತಾ ಇದೆ. ಅತ್ಯುತ್ತಮವಾದಂತಹ ಎಸೆತವನ್ನು ಎಸೀತಾ ಇದ್ದಾರೆ. ಒಂದೊಳ್ಳೆ ರಿಸ್ಕಿ ರನ್ ಅನ್ನ ಓಡಿದ್ರು. ಅಸ್ಲಂ ಅವರು ಮೊದಲನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ವಾರಿಯರ್ಸ್ ಕಡೆಯಿಂದ. ಈ ಪಂದ್ಯವನ್ನು ಒಯ್ಬೇಕಾಗತ್ತೆ ಅಲ್ತಾಫ್ ಅವರು. ಮತ್ತೊಂದು ಡಾಟ್ ಆಗ್ತಾ ಇದೆ. ನೋ ಬಾಲ್ ಅಂತ ಹೇಳಿ ನಿರ್ಧರಿಸ್ತಾ ಇದ್ದಾರೆ. ನೋ ಬಾಲ್, ನೋ ಬಾಲ್, ನೋ ಬಾಲ್, ನೋ ಬಾಲ್. ಫ್ರೀ ಹಿಟ್ ಆಗ್ತಾ ಇದೆ. ಹಲೋ ಹಲೋ ಡೌಟ್ ಕೇಳಿ ನೋಡಿ ಎಲ್ಲರೂ, ಕೇಳಿ ನೋಡಿ ಎಲ್ಲರೂ. ಇವಾಗ ಕೇಳ್ಬೇಕಕ್ಕ, ವೈಡ್ ಅಂತೇಳಿ ನಿರ್ಧರಿಸ್ತಾ ಇದೆ. ಟಿಸಿಗೆ ಕೇಳ್ಬೇಕಕ್ಕ, ಟಿಸಿಗೆ ಕೇಳ್ಬೇಕು ಅಂದ್ರೆ ಇದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಹೌದೌದು ಹೌದೌದು. ಬಲವಾದ ಮನವಿ ಮಾಡ್ತಾ ಇದ್ದಾರೆ. ಯಾವುದೇ ಅವಕಾಶ ಇಲ್ಲ. ಸತತ ಡಾಟ್ ಬಾಲ್ಗಳನ್ನ ಕಂಡುಕೊಳ್ತಾ ಇದೆ. ಒಳ್ಳೆ ಬೌಲಿಂಗ್ ಅಶ್ರಫ್ ಅವರಿಂದ ಬರ್ತಾ ಇದೆ. ಡಾಟ್. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 17, 1 ವಿಕೆಟ್ ನಷ್ಟಕ್ಕೆ. ಹಲೋ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 17. ಒಳ್ಳೆಯ ಓವರ್ ಅನ್ನು ತೆಗೆದಿದ್ದಾರೆ ಅಶ್ರಫ್ ಅವರು. ಸತತ ಡಾಟ್ ಬಾಲ್ಗಳನ್ನು ಕಂಡುಕೊಂಡಿದ್ದಾರೆ ಅಲ್ತಾಫ್ ಅವರು. ವಾರಿಯರ್ಸ್ ಡಗೌಟ್ ಅಲ್ಲಿ ಮಂದಹಾಸ ಕಾಣ್ತಾ ಇದೆ ಅನ್ಸುತ್ತೆ. ಒಳ್ಳೆ ಆಟಗಾರ ಇದ್ದಾರೆ. ಇನ್ನು ಅದಕ್ಕೆ 1 ವಿಕೆಟ್ ಹೋದ್ರೂ ಕೂಡ ಇನ್ನೂ ಪಾಸಿಟಿವ್ ಅಲ್ಲಿ ಆಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ತಾಫ್ ಅವರು. ಬಟ್ ಸರಿಯಾಗಿ ಕನೆಕ್ಟ್ ಆಗಿಲ್ಲ. ಮುಂದಿನ ಆಟಗಾರರಾಗಿ ಅನೀಶ್ ಇಜಾಜ್ ಅವರು ಬರ್ತಾ ಇದ್ದಾರೆ. ಸರ್ಕಲಿನ ಕೊನೆಯವರು
ಮೊದಲ ಓವರಲ್ಲಿ 10 ನಂತರ ಎರಡನೇ ಓವರನ್ನು ಅತ್ಯುತ್ತಮವಾಗಿ ತೆಗೆದಿದ್ದಾರೆ ಅಶ್ರಫ್ ಅವರು. ಶಾರ್ಟ್ ಆಗಿ ಬಿದ್ದಂತ ಬಾಲ್ ರಿವರ್ಸ್ ಸ್ವೀಪ್ ಮಾಡೋ ಯತ್ನ, ಸರಿಯಾಗಿ ರೈಟ್ ಹ್ಯಾಂಡಲ್ಲೇ ಹೊಡೆದಿದ್ರೆ ಶಾರ್ಟ್ ಫೈನ್ ಲೆಗ್ಗಿನ ತಲೆ ಮೇಲೆ 4 ಹೋಗೋ ಚಾನ್ಸ್ ಇತ್ತು. ಕಾದು ನೋಡೋಣ. ಇಂಟೆಂಟ್ ತೋರಿಸ್ತಾ ಇದ್ದಾರೆ ಬ್ಯಾಟ್ಸ್ಮನ್ನು. ಕಟ್ ಮಾಡೋ ಪ್ರಯತ್ನ ಅಗಲವಾದ ಎಸೆತ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಪ್ಯಾಂಥರ್ಸ್ ತಂಡದ ಮಾಲೀಕರಾದಂಥ ಜುಬೇರ್ ಅಲಿ ಅವರು, ಇಸ್ಮಾಯಿಲ್ ಅಲಿ ಅವರು ಅತ್ಯುತ್ತಮ ತಂಡವನ್ನು ಕಟ್ಟಿದ್ದಾರೆ. ಶಾರ್ಟ್ ಆಗಿ ಬಿದ್ದಂತ ಬಾಲ್ ಎಳೆದು ಬಾರಿಸುವ ಇದು ಕೂಡ ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ವಾರಿಯರ್ಸ್ ತಂಡದ ಮಾಲೀಕರಾದಂಥ ಶ್ರೀಯುತ ಶಾಂತಣ್ಣ ಮುಳ್ವಾಡ್ ಅವರು, ಆಶೀಶ್ ತೋಸ್ನಿವಾಲ್ ಅವರು ಮತ್ತೆ ಅನೀಶ್ ಸ್ಟ್ರೈಕ್ ಅಲ್ಲಿ ಬಲವಾಗಿ ಹೊಡೆದಿದ್ದಾರೆ. ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಕಾದು ನೋಡೋಣ. ಬ್ಯಾಕ್ ಆಫ್ ದ ಲೆಂತ್ ಅಲ್ಲಿ ಓಡ್ತಾ ಇದ್ದಾರೆ. ಒಳ್ಳೆ ಕ್ರಿಕೆಟಿಂಗ್ ಕ್ಯಾಚ್ ಕಂಡುಕೊಳ್ತಾ ಇದೆ. ಎಂತ ಕ್ಯಾಚ್ ಅದು! ಪ್ಯಾಂಥರ್ಸ್ ತಂಡದಿಂದ ಭರ್ಜರಿಯಾದಂತ ಕ್ಯಾಚ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರೆ. ಎಂತ ಕ್ವಾಲಿಟಿ ಕ್ಯಾಚು! ಮುಂದಿನ ದಾಂಡಿಗರಾಗಿ ತಂಡದ ನಾಯಕ ರಾಹುಲ್ ಅವರೇ ಬಂದಿದ್ದಾರೆ. ಹದಿನೆಂಟಕ್ಕೆ 2ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ವಾರಿಯರ್ಸ್ ತಂಡ. ಒಳ್ಳೆ ಬೌಲಿಂಗ್ ಪ್ರದರ್ಶನ ಇಜಾಜ್ ಅವರಿಂದ ಬರ್ತಾ ಇದೆ. ರಕ್ಷಣಾತ್ಮಕ ಆಟ ರಾಹುಲ್ ಅವರಿಂದ. ಮತ್ತೊಂದು ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಮುಂದೆ ಬಿದ್ದಂತ ಬಾಲ್ ಎಳೆದು ಬಾರಿಸುವ ಸರಿಯಾಗಿ ಕನೆಕ್ಟ್ ಆಗದೇ ಇರೋ ಕಾರಣ 1 ರನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ವಾರಿಯರ್ಸ್ ಕಡೆ. ಸರಿಯಾಗಿ ಕಲೆಕ್ಟ್ ಆಗಲಿಲ್ಲ ಅನ್ಸುತ್ತೆ. ಅದು ಕ್ಲೋಸ್ ಕೀಪಿಂಗ್ ಮಾಡುವ ಪ್ರಯತ್ನದಲ್ಲಿ ತಂಡದ ಮೊತ್ತ 19ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಮತ್ತೊಂದು ಅಡ್ಡ ಹೊಡೆಯುವ ಪ್ರಯತ್ನ, ಸರಿಯಾಗಿ ಕನೆಕ್ಟ್ ಆಗಿಲ್ಲ. ಮತ್ತೊಂದು ಡಾಟ್ ಆಗುತ್ತೆ. ಅಲ್ತಾಫ್ ಅವರಿಂದ ಯಾವುದೇ ಕನೆಕ್ಟ್ಗಳಾಗ್ತಾ ಇಲ್ಲ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 19, 2 ವಿಕೆಟ್ ನಷ್ಟಕ್ಕೆ ವಾರಿಯರ್ಸ್ ತಂಡದಿಂದ.
ಮಾತಾಡತ್ತೀನಿ, ನೀರು ಕೊಡು, ಕೈ ಮುಗಿತೀನಿ. ಮಿಸ್ಟರ್ ರಾಬಾಡ್ ಅವರು ಬರ್ತಾ ಇದ್ದಾರೆ. ಹುಲ್ಕೋಟಿ ಎಸೆತಗಾರ, ದ ಫೇಮಸ್ ಎಸೆತಗಾರರು. ಸೀಸನ್ 1 ಅಲ್ಲಿ ಲೋಯೆಸ್ಟ್ ರನ್ ರೇಟ್ ಅನ್ನ ನೀಡಿದಂಥವ್ರು ಇವರೇ. ರಬಾಡ್ ಅವ್ರನ್ನ ಪಿಕ್ ಮಾಡಿದ್ದಾರೆ. ಒಳ್ಳೆ ಎಸೆತಗಾರರು, ಈಗಾಗಲೇ ಹೆಸರಾಂತ ಬೌಲರ್ ಇವರು. ನಮ್ಮ ಭಾಗದಲ್ಲಿ ರಬಾಡ ಅಂತಾನೆ ಫೇಮಸ್. ನೋಡಿ ಅವ್ರು ರನ್ ಸೇಮ್ ರಬಾಡ ತರಾನೇ ಇದೆ. ಆಕ್ಷನ್, ಡೆಲಿವರಿ. ಮುಂದೆ ಬಿದ್ದ ಬಾಲ್ ಎಳೆದು ಬಾರಿಸಿದ್ದಾರೆ ರಬಾಡ್ ಅವ್ರಿಗೆ. ಬಾಲೆ 4 ರನ್ಗಳು. ಮತ್ತೆ ರಬಾಡ 2. ಫುಲ್ ಟಾಸ್ ಆಗಿ ಬಿದ್ದ ಬಾಲು ಬಾರಿಸಿದ್ದಾರೆ. 1 ರನ್ಗೆ ಸಂತೃಪ್ತಿ. ಪ್ರತಿ ಓವರ್ಗೆ 8 ಸರಾಸರಿ ಗಳಿಸಿದ್ರು ಕೂಡ 80 ರನ್ ಆಗತ್ತೆ. ಬಟ್ ಯಾವ ಹಂತದಲ್ಲಿ ಎಸೆತಗಳನ್ನು ಕಂಡುಕೊಳ್ಳುತ್ತಾರೆ ಕಾದು ನೋಡೋಣ. ಪ್ಯಾಂಥರ್ಸ್ ತಂಡ ಒಳ್ಳೆಯ ಸಂಘಟಿತವಾದಂಥ ಬಾಲಿಂಗ್ ಅವ್ರ ಹತ್ರ ಇದೆ. ಈಗಾಗಲೇ ಇಜಾಜ್ ಒಳ್ಳೆಯ ಎಸೆತಗಳನ್ನು ಎಸೆದಿದ್ರು. ಅದೇ ರೀತಿಯಾಗಿ ಮುಂದಿನ ಎಸೆತಗಾರ ರಬಾಡ್ ಅವರು ಕೂಡ ಇದ್ದಾರೆ. ಸ್ವಿಂಗಿಗೆ ಸ್ಪೆಷಲಿಸ್ಟ್ ಅವರು. ಮತ್ತೊಂದು ಫೀಲ್ಡಲ್ಲಿ ಬದಲಾವಣೆ. ಫೈನ್ ಲೆಗ್ ಅನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಫೈನ್ ಲೆಗ್ ಇಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಶಾರ್ಟ್ ಫೈನ್ ಲೆಗ್ ಅನ್ನು ಇಡೋ ಪ್ರಯತ್ನ ಮಾಡ್ತಾ ಇಲ್ಲ ಅಲ್ತಾಫ್ ಅವ್ರಿಗೆ. ಶಾರ್ಟ್ ಆಗಿ ಬಿದ್ದತ್ತು, ಬಟ್ ಸರಿಯಾಗಿ ಕನೆಕ್ಟ್ ಆಗಿಲ್ಲ. ಕ್ಯಾಚ್ಗೆ ಯಾರು ಬರ್ತಾ ಇಲ್ಲ ಅನ್ಸುತ್ತೆ, ಕಾದು ನೋಡೋಣ. ಡ್ರಾಪ್ ಆಗತ್ತೆ. ಅಲ್ತಾಫ್ ಅವ್ರಿಗೆ ಒಳ್ಳೆಯ ಅವಕಾಶ ದೊರೀತಾ ಇದೆ. ಮತ್ತೊಂದು ರನ್ ಅನ್ನು ಕದಿದ್ಕೊಳ್ತಾ ಇದ್ದಾರೆ. ನಾಲ್ಕನೇ ಓವರ್ ಪ್ರಗತಿ ಹಂತದಲ್ಲಿ ವಾರಿಯರ್ಸ್ ತಂಡದಿಂದ 25ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಪವರ್ಫುಲ್ ಶಾಟ್ ನೇರವಾಗಿ ಹೊಡೆದಿದ್ದಾರೆ. ಕಾದು ನೋಡೋಣ. ಒಳ್ಳೆ ಫೀಲ್ಡಿಂಗ್ ಅತೀರ್ ಅವರಿಂದ. ಭರ್ಜರಿ 2 ರನ್ ಸೇವ್ ಮಾಡಿದರೆ. ಪಕ್ಕ 2 ರನ್ ಸೇವ್. ಅದು ಒಳ್ಳೆ ಬಾಲಿಂಗ್ ಅಷ್ಟೇ, ಒಳ್ಳೆ ಬ್ಲಾಕ್ ಎಸೆತಗಳು. ಲಾಂಗ್ ಆನ್ ಅನ್ನು ಇಟ್ಕೊಂಡೇ ಇಲ್ಲ ರಬಾಡ್ ಅವರು. ಮಿಡ್ ವಿಕೆಟ್ ಅನ್ನ ಹೊರಗಡೆ ಹಾಕಿದ್ದಾರೆ ಅನ್ಸುತ್ತೆ. ಲಾಂಗ್ ಆಫ್ ಇಂದ ಲಾಂಗ್ ಆನ್ಗೆ ಹೋಗಿ ಫೀಲ್ಡಿಂಗ್ ಮಾಡೋ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅತೀರ್ ಅವರು. ಒಳ್ಳೆ ತಂಡದ ನಾಯಕನಿಂದ ಭರ್ಜರಿ ಸ್ಪೋರ್ಟಿವ್ ಪ್ರದರ್ಶನ ಕಂಡುಕೊಳ್ತಾ ಇದೆ. ನೇರ ಹೊಡೆತಗಳು ಈ ಬಾರಿ. ಮತ್ತೊಂದು ಅತ್ಯುತ್ತಮವಾದಂತಹ ಫೀಲ್ಡಿಂಗು. 2ನೇ ರನ್ ಕಾಲ್ ಮಾಡಿದರೆ ಡೇಂಜರ್ ಹಿಡಿದ್ರು ಕೂಡ ಒಳ್ಳೆ ಕಾಲ್ ಅಲ್ತಾಫ್ ಅವರಿಂದ. 2 ಯಶಸ್ವಿ ರನ್ ಕದಿಯಲು ಯಶಸ್ವಿಯಾಗಿದ್ದಾರೆ. ಸರ್ 29
4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 29, 2 ವಿಕೆಟ್ ನಷ್ಟಕ್ಕೆ. ಪವರ್ ಪ್ಲೇ ಮುಗಿದ ತಕ್ಷಣ ಫೀಲ್ಡಿಂಗ್ ವಿಸ್ತರಣೆ ಆಗ್ತಾ ಇದೆ. ಇದೀಗ ಸ್ಟೇಡಿಯಂ ಎಂಡಿಂದ ಎಚ್ ಕೆ ಪಾಟೀಲ್ ಎಂಡಿಂದ ಬೌಲಿಂಗ್ ಆಕ್ರಮಣ ಶುರುವಾಗ್ತಾ ಇದೆ. ಅಲ್ತಾಫ್ ಅವರು ಎತ್ತುವಡೆ ಪ್ರಯತ್ನಕ್ಕೆ ಲಾಂಗಾನಲ್ಲಿ ಬಾಲ್ 1 ಬೌನ್ಸ್ ಮಾಡಿ ಒಂದೇ ಒಂದು ಪುಟದೊಂದಿಗೆ ಬೌಂಡ್ರಿಗೆ ಚುಂಬಿಸಿದೆ ಬಾಲ್. ಹಾಗಾಗಿ 4 ರನ್ಗಳು ವೃದ್ಧಿ. ಬಾಲರ್ ತಮ್ಮ ಸಣ್ಣ ರನ್ನಪ್ಪನ್ನು ದಾಟಿಕೊಂಡು ಉತ್ತಮವಾದಂಥ ಎಸೆತ. ಒಂದು ವಿಕೆಟ್ ಪತನ ಆಗ್ತಾ ಇದೆ. ಉತ್ತಮವಾದ ಕಂಬ್ಯಾಕ್ ಅಂತ ಹೇಳ್ಬೋದು. ಬೌಲರ್ ಹಿಂದಿನ ಎಸೆತದಲ್ಲಿ 4 ರನ್ ಕೊಟ್ಟಿದ್ದರೆ ತಕ್ಷಣ ವಿಕೆಟ್ ಅನ್ನು ಪಡೆದುಕೊಂಡು ತನ್ನ ತಂಡಕ್ಕೆ ಬೆಂಬಲ ಕೊಟ್ಟಿದ್ದಾನೆ ವಿಕೆಟ್ ಕೀಪರ್. ಎಚ್ ಕೆ ಪಾಟೀಲ್ ಎಂಡಿಂದ ಉತ್ತಮವಾದಂಥ ಎಸೆತ. ಓಕೆ, ಒಂದು ರನ್ ವೃದ್ಧಿಯಾಗಿದೆ. ಒಟ್ಟು ಮೊತ್ತ 34, 3 ವಿಕೆಟ್ ಕಳಿಸಿಕೊಂಡು. ಉತ್ತಮವಾದಂಥ ದಾಳಿ, ಅಷ್ಟೇ ರಕ್ಷಾತ್ಮಕವಾಗಿ ಆಡಿದ್ದಾರೆ ಬ್ಯಾಟ್ಸ್ಮನ್.
ಇದೀಗ ಗಾಳಿಯಲ್ಲಿ ಕ್ಯಾನ್ಸ್ ಮತ್ತೊಂದು ವಿಕೆಟ್ ಪತನ ವಾರಿಯರ್ಸ್ ತಂಡಕ್ಕೆ. ತನ್ನ 4ನೇ ವಿಕೆಟ್ ಅನ್ನ ಕಳೆದುಕೊಂಡಿದೆ ವಾರಿಯರ್ಸ್ ತಂಡ. ಸಿಲಿ ಟಾಪ್ ಅಲ್ಲಿ ಕ್ಯಾಚ್ ನೀಡಿ ರಾಹುಲ್ ಅವರು ತಮ್ಮ ವಿಕೆಟ್ ಅನ್ನ ನೀಡಿ ಉತ್ತಮವಾದಂಥ ದಾಳಿ, ಅದೇ ರೀತಿಯಾಗಿ ರಕ್ಷಣಾತ್ಮಕ ಆಟ, ಅಟ್ಯಾಕಿಂಗ್ ಫೀಲ್ಡಿಂಗ್ ಅನ್ನು ಸೆಟ್ ಮಾಡಿದ್ದಾರೆ ಕ್ಯಾಪ್ಟನ್. ಇದು ಈ ಎಸ್ದೊಂದಿಗೆ ಓವರ್ ಮುಕ್ತಾಯ ಆಗ್ತಾ ಇದೆ. 5 ಓವರ್ಗಳು ಮುಕ್ತಾಯ ನಂತರ 4 ವಿಕೆಟ್ ಕಳೆದುಕೊಂಡು 34 ರನ್ ಅನ್ನು ಗಳಿಸಿದೆ ತಂಡ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 34ಕ್ಕೆ 4 ಕಳೆದುಕೊಳ್ಳುತ್ತಾ ಇದೆ. ಇಲ್ಲಿಂದ 80 ಆದ್ರೂ ಕೂಡ ಟಫ್ ಆಗುತ್ತೆ. ಓಕೆ, ನೀರು ಬೇಕಾ? ನ್ಯೂ ಬಾಲ್ ಏನ್ ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ಲ ಸರ್. ನ್ಯೂ ಬಾಲ್ ಬೇಕಾ? ಓಕೆ ಓಕೆ ಸರ್. ಒಂದು ಹಂತದಲ್ಲಿ ವಾರಿಯರ್ಸ್ ತಂಡದಿಂದ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ. ಬದುಕು ಮತ್ತು ಸಾವು ತನ್ನ ಮೌಲ್ಯವನ್ನೇ ಕಳೆದುಕೊಂಡು ಅಟ್ಟಹಾಸ ಮೆರೆಯಲು ಕಾರಣವಾಗಿದ್ದ ಕೋವಿಡ್ ಜನರ ಜೀವನ ಮರಣದ ನೋವು, ಹತಾಶೆ, ಭಯದ ಸೃಷ್ಟಿಗೆ ಕಾರಣವಾಗಿತ್ತು. ಸಾಕಷ್ಟು ನೊಂದ ಜನರು ಭರವಸೆಗಾಗಿ ಕಾಯುತ್ತಿದ್ದಾಗ ಅವರಿಗೆ ಆಸರೆಯಾಗಿ ಧೈರ್ಯ ತುಂಬಿ ಎದೆಗುಂದಲಾರದಂತಹ ಮಾನವೀಯ ಕೆಲಸವನ್ನು ಮಾಡಿದ ಸಮಾಧಾನ ಮಾನ್ಯ ಎಚ್.ಕೆ. ಪಾಟೀಲರ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ಪೂರೈಸುವ ಮುಖಾಂತರ ನೇರವಾಗಿ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಧೈರ್ಯ ತುಂಬಿತು ನಮ್ಮ ನಿಮ್ಮೆಲ್ಲರ ಹೃದಯವಂತ ನಾಯಕ ಎಚ್.ಕೆ. ಪಾಟೀಲ್. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಬಡವರಿಗೆ ಸುಮಾರು 20,000 ಆಹಾರದ ಕಿಟ್ಗಳನ್ನು ಪೂರೈಸಿದ್ರು. ನಿರಂತರವಾಗಿ ಮುಂದುವರೆದ ಕೋವಿಡ್ ಸೇವೆ ನಂತರದಲ್ಲಿ ಎಚ್.ಕೆ. ಪಾಟೀಲ್ ಕೊರೋನಾ ಸೇವಾ ತಂಡದಿಂದ ದಿನದ 24 ಗಂಟೆಗಳ ಕಾಲ ತನ್ನ ಸೇವೆಯನ್ನ ಆರಂಭಿಸಿತು. ಅದು ತಮ್ಮ ನಾಯಕ ಎಚ್.ಕೆ. ಪಾಟೀಲ್ ಆಶಯದಂತೆ ಸಮರ್ಪಣಾ ಮನೋಭಾವದಿಂದ ಸೇವೆಗೆ ಟೊಂಕ ಕಟ್ಟಿ ನಿಂತಿತು. ಕೊರೋನಾದಿಂದ ತತ್ತರಿಸಿದ ಜನತೆಯ ಮನೆ ಬಾಗಿಲಿಗೆ ತಲುಪಿತು. ಔಷಧ ಉಪಚಾರ, ಕೈಗೆ ಪುಸ್ತಕ, ಅಗತ್ಯವಿದ್ದವರಿಗೆ ಆಹಾರವನ್ನ ಪೂರೈಸಲಾಯಿತು. ಕೊರೋನಾ ಅಟ್ಟಹಾಸ ತೀವ್ರಗೊಂಡಾಗ ಉಚಿತ ಆಂಬ್ಯುಲೆನ್ಸ್ ಸೇವೆ ಆರಂಭಗೊಂಡಿತು. ಪರಿಣಾಮ ನಾಡಿನ ಹಿರಿಯ ವೈದ್ಯರ ತಂಡದೊಂದಿಗೆ ದಿನವೂ ಎಚ್.ಕೆ. ಪಾಟೀಲರು ಕೊರೋನಾಕ್ಕೆ ತುತ್ತಾದ ಜನರನ್ನ ಸಂಪರ್ಕಿಸಿ ಝೂಮ್ ಸಭೆ ಮುಖಾಂತರ ಮಾರ್ಗದರ್ಶನದ ಜೊತೆಯಾಗಿ ಬದುಕಿಗೆ ಭರವಸೆಯನ್ನು ಮೂಡಿಸಿದರು. ಎಚ್.ಕೆ. ಪಾಟೀಲರ ಬನಮಿಡಿಯುವ ಸೇವಾ ತತ್ವ. ಒಬ್ಬ ನಾಯಕನಾದವನು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಒಳ್ಳೆ ನಾಯಕ ಅನ್ನಿಸಿಕೊಳ್ಳುತ್ತಾನೆ. ಮನೆ ಬಾಗಿಲಿಗೆ ತಮಗೆ ಕಷ್ಟ ಅಂತ ಕೇಳಿಕೊಂಡು ಬರುವ ಜನರಿಗೆ ತಕ್ಷಣ ಪರಿಹಾರ ಒದಗಿಸಿಕೊಟ್ರೆ ಜನಪರ ನಾಯಕ ಅನ್ನಿಸಿಕೊಳ್ಳುತ್ತಾನೆ. ಆದರೆ ತನ್ನ ಕ್ಷೇತ್ರದ ಪ್ರತಿ ಹಳ್ಳಿಗೂ ಅತ್ಯುತ್ತಮ ನಲವತ್ತರ ನಡೆದುಕೊಂಡ್ರೆ 75 ಅವಶ್ಯಕತೆ ಆಗತ್ತೆ. ಮುಂದಿನ ಎಸೆತಗಾರರಾಗಿ ಮಿಚೆಲ್. ಸ್ಟ್ರೈಕಲ್ಲಿ ಇವಾಗ ಪ್ರವೀಣ್ ಅವರು ಡಬಲ್ ಸಿಂಗಲ್ ಗಾಡಿ ಇದ್ರು ಕೂಡ ಡಬಲ್ ಆಗತ್ತೆ. ಇದು ಗ್ಯಾಪ್ ಅಲ್ಲಿ ಮೂವ್ ಆಗ್ತಾ ಇದೆ, ಕಾದು ನೋಡೋಣ.
ಪ್ರತಿ ಹಂತದಲ್ಲಿ ಈ ತರ ರನ್ಗಳು ಬೇಕಾಗತ್ತೆ. 80ರ ಅವಶ್ಯಕತೆ ಬೇಕಾದ್ರೆ ಪ್ರತಿ ಹಂತದಲ್ಲಿ ಕೂಡ ರನ್ನಿನ ಅವಶ್ಯಕತೆ ಕಂಡುಕೊಳ್ಳಲೇಬೇಕಾಗತ್ತೆ. ಡಾಟ್ ಬಾಲ್ಗಳು ಕಡಿಮೆ ಆಗಬೇಕಾಗತ್ತೆ. ವಾರಿಯರ್ಸ್ ತಂಡದಿಂದ ಒಂದು ಕಾಂಪಿಟೇಟಿವ್ ಸ್ಕೋರ್ ಅಟ್ಲೀಸ್ಟ್ 80 ರನ್ಗಳು ಟಫ್ ಆಗತ್ತೆ. ಒಳ್ಳೆ ಸಂಘಟಿತವಾದಂತಹ ಬಾಲಿಂಗ್ ಇದೆ ಮಿಸ್ಟರ್ ಮಿಚೆಲ್ ಅವರಿಂದ. ಸ್ಲೋ ಡೆಲಿವರಿ ಮತ್ತೊಂದು ಫೀಲ್ಡ್ ಅಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದೆ ಗುಟ್ಟ ರಕ್ಷಕನಿಂದ. ಭರ್ಜರಿಯಾದಂತಹ ಫೀಲ್ಡಿಂಗು. ಒಂದ್ ಸೈಡ್ ಅಲ್ಲಿ ಪ್ರವೀಣ್ ಅವರಿಗೆ ಲೆಗ್ ಸೈಡ್ ಅನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ. ಶಾರ್ಟ್ ಆಗಿ ಬಿದ್ದಂತ ಬಾಲ್ ಈ ಬಾರಿ ಎಳೆದು ಬಾರಿಸಿದ್ದಾರೆ. ಪಾಯಿಂಟಿನ ತಲೆ ಮೇಲೆ ಅತ್ಯುತ್ತಮವಾದಂತಹ ಶಾಟ್. ಇದು 2 ಆಗುತ್ತಾ? ಒಳ್ಳೆ ಫೀಲ್ಡಿಂಗ್. 2 ರನ್ ಕಂಡುಕೊಳ್ತಾ ಇದೆ. ರಿಸ್ಕ್. ಓ ಗುಡ್ ಕಾಲ್. ಜಸ್ಟ್ ಸ್ವಲ್ಪ ಲೇಟ್ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ ಪ್ರವೀಣ್ ಅವರು. ಅದಕ್ಕೆ ಕಿರಣ್ ಅವರನ್ನ ಬ್ಯಾಕ್ ಮಾಡಿದ್ರು. ಪ್ರತಿ ಚೆಂಡಿಗೂ 2 ರನ್ ತೆಗೆದುಕೊಂಡ್ರೆ 1 ಓವರಲ್ಲಿ 10 ರನ್ ನೀಲಾಗಿ ಕಂಡುಕೊಳ್ಳಬಹುದು. ಬೌಂಡ್ರಿ 6 ಅವಶ್ಯಕತೆ ಕೂಡ ಬೇಕಾಗಲ್ಲ. ರನ್ಗಳಿಗೆ ಗೌರವ ಕೊಡಲೇಬೇಕು. ಅದನ್ನೇ ಪುಷ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಕಿರಣ್ ಅವರು. ಚೆಂಡು ಬ್ಯಾಟಿಗೆ ತಾಗಿದ್ರೆ ರನ್ನು, ಚೆಂಡು ಸ್ಟಿಕ್ಕಿಗೆ ತಾಗಿದ್ರೆ ವಿಕೆಟ್. ಕಾದು ನೋಡೋಣ ಮಿಚಿಲ್ ಅವರು ಯಾವ ತರ ಎಸಿತಾರೆ ಅಂತೇಳಿ. ರಕ್ಷಣಾತ್ಮಕವಾದಂತ ಶಾಟ್ ನೇರ ಹೊಡೆದುಗಳು ಕಂಡುಕೊಳ್ತಾ ಇದ್ದಾರೆ. ಒಳ್ಳೆ ರನ್. 1 ರನ್ ತೆಗೆದು ಯಶಸ್ವಿ. ತಂಡದ ಮೊತ್ತ 39ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. 6ನೇ ಓವರ್ ಪ್ರಗತಿ ಹಂತದಲ್ಲಿ. ವಾರಿಯರ್ಸ್ ಮತ್ತು ಪ್ಯಾಂಥರ್ಸ್ ನಡೀತಾ ಇರುವಂತಹ ರೋಚಕ ಪಂದ್ಯ ಇದು. ಮಿಡ್ ಆಫ್ ಅನ್ನ ಒಳಗಡೆ ಇಟ್ಟಿದ್ದಾರೆ. ಕಿರಣ್ ಹುಡುಗಿ ಡಿಪ್ಸ್ ಕವರ್ಸ್ ಅನ್ನ ಹೊರಗಡೆ ಹಾಕಿದ್ದಾರೆ. ಬ್ಯಾಕ್ ಆಫ್ ದ ಲೈನ್ಸ್ ಸ್ಲೋ ಡೆಲಿವರಿಗಳು ಯಶಸ್ವಿ ಆಗ್ತಾ ಇದಾವೆ. ಬಿದ್ದ ತಕ್ಷಣ ಚೆಂಡುಗಳು ತಿರುಗ್ತಾ ಇದೆ, ಸ್ವಿಂಗ್ ಆಗ್ತಾ ಇದೆ. ಯಾವುದೇ ಅವಕಾಶ ನೀಡ್ತಾ ಇಲ್ಲ ದಾಂಡಿಗರಿಗೆ. ಒಳ್ಳೆ ಬಾಲಿಂಗ್ ಪ್ರದರ್ಶನನೇ ಕಂಡುಕೊಳ್ತಾ ಇದೆ ಪ್ಯಾಂಥರ್ಸ್ ತಂಡ. ಯಾವುದೇ ಅವಕಾಶ ಕಂಡುಕೊಳ್ತಾ ಇಲ್ಲ ದಾಂಡಿಗನು. ಇದನ್ನ ದಂಡಿಸಿದ್ದಾರೆ. ಅಷ್ಟೇ ಒಳ್ಳೆ ಸ್ಟಾಪ್ ಮಾಡೋ ಪ್ರಯತ್ನ. ಅಷ್ಟೇ ಒಳ್ಳೆ ಫೀಲ್ಡಿಂಗ್. ನಲವತ್ತಕ್ಕೆ ಮುನ್ನಡೆ ಪಡೆದುಕೊಂಡಿದೆ. 6 ಓವರ್ಗಳ ಮುಕ್ತಾಯಕ್ಕೆ ಕೊನೆಯ 24 ಎಸೆತದಲ್ಲಿ ಇಷ್ಟು ರನ್ ಅನ್ನ ಕಲೆ ಹಾಕ್ತಾರೆ ಅಂತ ಕಾದು ನೋಡೋಣ ಈ 2 ದಾಂಡಿಗರು. ಬೇಗನೆ ಪಂದ್ಯವನ್ನು ಪುಷ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಪ್ಯಾಂಥರ್ಸ್ ಅವರು. ನೋಡ್ಬೋದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಾರೆ. ಇನ್ನು 13 ನಿಮಿಷದಲ್ಲಿ 4 ಓವರ್ ಹಾಕ್ಬೇಕು. ನೀವು ಲೈವ್ ಅಲ್ಲಿ ಇದೆ ನೋಡ್ಕೊಳ್ಳಿ ಅದನ್ನ. ಇಲ್ಲಾಂದ್ರೆ 1 ಫಿಲ್ಟರ್ ಒಳಗಡೆ ಬರ್ತಾರಂತ ಹೇಳಿದ್ದಾರೆ ಈಗಾಗಲೇ ನಿಮಗೆ. ಸ್ಟ್ರೈಕ್ ಅಲ್ಲಿ ಇವಾಗ ಕಿರಣ್ ಇದ್ದಾರೆ. ಯಾವ ದಾಂಡಿಗರು ಪುಷ್ ಮಾಡ್ತಾರೆ ಅಂತ ಹೇಳಿ ಕಾದು ನೋಡೋಣ. ಮುಂದಿನ ಎಸೆತಗಾರ ತಂಡದ ನಾಯಕ ತೀರದ ಎಸೆತಗಾರರಾಗ್ತಾರ. ಕಾದು ನೋಡೋಣ. ತುಂಬಾ ಒಳ್ಳೆ ಕೀಪಿಂಗ್ ಪ್ರದರ್ಶನ, ಅಷ್ಟೇ ಒಳ್ಳೆ ನಾಯಕನ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ. ಬೇಕಾಗತ್ತೆ. ಟೀಮ್ ಲೀಡ್ ಮಾಡೋ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅನ್ಸುತ್ತೆ. ಫೀಲ್ಡ್ ಅಲ್ಲಿ ಭಾರಿ ಬದಲಾವಣೆ. ಪಾಯಿಂಟ್ ಸ್ಕೋರಿನ ಅವಶ್ಯಕತೆ ಕೂಡ ಇದೆ. ಅದನ್ನೇ ಸೆಟ್ ಮಾಡ್ತಾ ಇದ್ದಾರೆ. ಒಂದು ರನ್ಔಟ್ ವಾರಿಯರ್ಸ್ ತಂಡವನ್ನು ಹಿನ್ನಡೆ ತಂದಿದೆ ಅನ್ಸುತ್ತೆ ಸ್ಕೋರ್ ಬೋರ್ಡ್ ಮೇಲೆ. ಮತ್ತೊಂದು ಬ್ಯಾಕ್ ಆಫ್ ದ ಲೈನ್ ಸ್ಲೋ ಡೆಲಿವರಿ ಯಶಸ್ವಿ ಆಗ್ತಾ ಇದ್ದಾವೆ. ಬಿದ್ದ ತಕ್ಷಣ ಅಗಲವಾದ ಎಸೆತ, ಅತಿರಿಕ್ತ ರನ್ಗಳು ಕಂಡುಕೊಳ್ತಾ ಇದೆ. ಪ್ರತಿ ಓವರಿಗೆ 10 ಅವಶ್ಯಕತೆ ಇದೆ ಅನ್ಸುತ್ತೆ. 80 ರನ್ ಹೊಡಿಲಿಲ್ಲ ಅಂದ್ರೆ ಇಲ್ಲಿಂದ ಸರಳವಾಗಿ ಪ್ಯಾಂಥರ್ಸ್ ತಂದ ಒಂದು ಹಂತದಲ್ಲಿ ಈಸಿ ಆಗ್ಬೋದು ಅನ್ಸುತ್ತೆ. 41ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ.
ನೋ ಬಾಲ್ ಆಗ್ತಾ ಇದೆ. ಈ ಬಾರಿ ಫ್ರೀ ಹಿಟ್ ದೊರೀತಾ ಇದೆ. ಸತತ 2. ಎಸ್ ಸರ್, ಓಕೆ, ನೋ ಬಾಲ್ ಅಂತೇಳಿ ಫ್ರೀ ಹಿಟ್ಟಿನ ಅವಕಾಶ. ಕಿರಣ್ ಅವ್ರಿಗೆ ಬೀಡ್ ಹಿಟ್ ಹೋಗ್ತಾರ, ಕಾದು ನೋಡೋಣ. ಎಳೆದು ಬಾರಿಸೋ ಪ್ರಯತ್ನ, ಡಾಟ್ ಆಗ್ತಾ ಇದೆ. ಫ್ರೀ ಹಿಟ್ಟಿನ ಅವಕಾಶವಿತ್ತು, ಡಾಟ್ ಆಗತ್ತೆ. ಮುಂದೆ ನುಗ್ಗಿ ಬಾರಿಸೋ ಪ್ರಯತ್ನ ಕಿರಣ್ ಅವರಿಂದ ಸರಿಯಾಗಿ ಕನೆಕ್ಟ್ ಆಗದೆ ಇರುವ ಕಾರಣ ಮತ್ತೊಂದು ಡಾಟ್ ಆಗತ್ತೆ. ತೊಟ್ಟಿಲ ತೂಗಿಸ್ತಾ ಇದ್ದಾರೆ ಅನ್ಸುತ್ತೆ. ಅತೀರವರು ಮನೆ ಮನೆಯ ದೀಪ ಉಣಿಸಿದಾಕೆ, ಹೊತ್ತೊತ್ತಿಗೆ ಅನ್ನ ಉಣಿಸಿದಾಕೆ, ತಂದ ಮಗನ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ ಶ್ರೀಯನ್ನು ಹಾಗೆ ತೂಲ್ತಾ ಇದೆ ಚೆಂಡುಗಳು. ಚಿಕ್ಕಿ ಮಾಡೋ ಪ್ರಯತ್ನ, ಬ್ಯಾಟಿನ ಬಾಟಮ್ ಮಂಚಿಗೆ ತಾಗಿದೆ ಅನ್ಸುತ್ತೆ. 2ನೇ ರನ್ ಕೂಡ ಪುಷ್ ಮಾಡಿದ್ದಾರೆ. ಪುಷ್ ಆಗಿದೆ. 2 ರನ್ ತೆಗೆದುಕೊಳ್ತಾ ಇದ್ದಾರೆ. ಯಶಸ್ವಿ 2 ರನ್ಗಳು. ಅದ್ಭುತವಾದಂತ ರನ್ ಅದು. 4 ರನ್ ಈಗಾಗಲೇ 2 ಎಸೆತದಲ್ಲಿ ಕಂಡುಕೊಂಡಿದ್ದಾರೆ. ಫೈನ್ ಲೆಗ್ಗಿನ ತಲೆ ಮೇಲೆ, ಶಾರ್ಟ್ ಫೈನ್ ಲೆಗ್ಗಿನ ತಲೆ ಮೇಲೆ ಹೊಡೆಯುವ ಪ್ರಯತ್ನ ಕಿರಣ್ ಅವರಿಂದ. ಫುಲ್ ಟಾಸ್ ಆಗಿ ಬಿದ್ದಂತ ಬಾಲ್ ಕೂಡ ಕನ್ವರ್ಟ್ ಆಗಿಲ್ಲ. ಕಾದು ನೋಡೋಣ. ಓಕೆ, ಮತ್ತೊಂದು ಅತಿ ರನ್ ಅನ್ನು ಗಳಿಸಿಕೊಳ್ತಾ ಇದೆ. ಸ್ಟ್ರೈಕ್ ಅಲ್ಲಿ ಪ್ರವೀಣ್. ಎಳೆದು ಬಾರಿಸುವ ಪ್ರಯತ್ನ, ಇದು ಕೂಡ ಡಾಟ್ ಆಗ್ತಾ ಇದೆ. ಯಾವುದೇ ದಾಂಡಿಗನಿಂದ ದಂಡೆತ್ತುವ ಪ್ರದರ್ಶನ ಕಂಡುಕೊಳ್ತಾ ಇಲ್ಲ ಅನ್ಸುತ್ತೆ ವಾರಿಯರ್ಸ್ ಕಡೆ. ತುಂಬಾ ತಾಳ್ಮೆ ಇದೆ ಅನ್ಸುತ್ತೆ ವಾರಿಯರ್ಸ್ ದಾಂಡಿಗರಿಗೆ. ಈ ಬಾರಿ ಕನೆಕ್ಟ್ ಆಗುತ್ತೆ. ಪ್ರವೀಣ್ ಅವ್ರದ್ದು ಭರ್ಜರಿ ಶಾಟ್, 6 ರನ್ಗಳು. ಕಿರಣ್ ಅವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಕಮ್ಯುನಿಕೇಶನ್ ಮಿಸ್ಟೇಕ್ ಆದ ಕಾರಣ.
7 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 52, 5 ವಿಕೆಟ್ ಕಳೆದುಕೊಂಡು ಆಡ್ತಾ ಇದೆ. ಕೊನೆಯ 3 ಓವರ್ಗಳು ಮಾತ್ರ ಬಾಕಿ. ಕಾದು ನೋಡೋಣ. ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದೆ. ಹಿಂದಿನ ಓವರಲ್ಲಿ 12 ರನ್ ಗಳಿಸಿದ್ರು ಕೂಡ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಅತ್ಯುತ್ತಮವಾದಂತಹ ಎಸೆತ ಮೈಕಲ್ ಅವರಿಂದ ಮತ್ತೊಂದು ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಯಶವಂತ್ ಅವರು ಬಂದಿದ್ದಾರೆ. 3 ಓವರಲ್ಲಿ ಸ್ಲೋ ಡೆಲಿವರಿಗಳು ಯಶಸ್ವಿ ಆಗ್ತಾ ಇದ್ದಾವೆ. ಮತ್ತೊಂದು ಡಾಟ್ ಆಗ್ತಾ ಇದೆ. ಅತ್ಯುತ್ತಮವಾದಂತಹ ಪ್ಯಾಂಥರ್ಸಿನ ಪ್ರದರ್ಶನ ಕಂಡುಕೊಳ್ತಾ ಇದೆ. ಎಳೆದು ಬಾರಿಸಿದ್ದಾರೆ. ಈ ಬಾರಿ ಅತ್ಯುತ್ತಮವಾದಂತಹ ಶಾಟ್. ಒಳ್ಳೆ ಕ್ಯಾಚ್ ಅನ್ನ ತೆಗೆದುಕೊಳ್ಳ ಅತ್ಯುತ್ತಮವಾದಂತ ಎಸೆತ ಆಗ್ತಾ ಇದೆ. ಮತ್ತೊಂದು ಡಾಟ್ ಆಗ್ತಾ ಇದೆ. ಮುಂದಿನ ಬ್ಯಾಟ್ಸ್ಮನ್ ಆಗಿ ಕಿರಣ್ ಎಚ್ ಅವರು ಬಂದಿದ್ದಾರೆ. ಅತ್ಯುತ್ತಮವಾದಂತ ಹೊಡೆತ. ಫೈನ್ ಲೆಗ್ ಹತ್ರ ಚೆಂಡು ಹೋಗ್ತಾ ಇದೆ. ಕಾದು ನೋಡೋಣ. 2 ರನ್ ಪುಷ್ ಮಾಡ್ತಾರ. 2ನೇ ರನ್ಗೂ ಕೂಡ ತೆಗೆದುಕೊಳ್ತಾ ಇದೆ. ಯಾವುದೇ ಆಟಗಾರ ಇಲ್ಲ. ಕಾದು ನೋಡೋಣ. 3 ರನ್ ಕೂಡ ದೊರೀತಾ ಇದೆ. ಬ್ಯಾಕ್ ಆಫ್ ಅಲ್ಲಿ ಯಾರು ಬಂದಿದ್ದಿಲ್ಲ ಅನ್ಸುತ್ತೆ. 3 ರನ್ ಅನ್ನ ತೆಗೆದುಕೊಳ್ತಾ ಇದೆ. ತಂಡದ ಮೊತ್ತ 55ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಸರ್ ಒಂದು ಶಾಟ್ ಆಗಿದೆ. ನೀರಸದ ಬ್ಯಾಟಿಂಗ್ ಪ್ರದರ್ಶನ ಅನ್ಸುತ್ತೆ. ಕಾದು ನೋಡೋಣ. ಶಾರ್ಟ್ ರನ್ ಆಗಿದೆ ಒಂದು. ಒಳ್ಳೆ ಶಾಟ್ ಇದು. ಕೇವಲ 1 ರನ್ಗೆ ಸಂತೃಪ್ತಿ ಪಡಬೇಕಾಗತ್ತೆ. ಪ್ರವೀಣ್ ಅವ್ರಿಗೆ ಒಂದು ಸ್ವಲ್ಪ ಸ್ಪ್ರೇ ಇದ್ರೆ ಹೊಡ್ರಿ ಅನ್ಸುತ್ತೆ. ಯಾಕೋ ಕುಂಡ್ತಾ ಇದ್ದಾರೆ. ಓವರ್ ಮುಕ್ತಾಯ. ಸರ್ 8 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 55, 6 ವಿಕೆಟ್ಗಳ ನಷ್ಟಕ್ಕೆ. ಬಿಡ್ರಿ ಅಣ್ಣ, ಬಿಡ್ರಿ ಹೋಗ್ಲಿ. ಅಣ್ಣ ಹೋಗ್ರಿ ಅಣ್ಣ, ಹೋಗ್ಬಿಡಣ. ಏನ್ ಅಲ್ಲಿ ಹೋಗ್ಬಿಡಿ. ಹೋಗ್ಯಾನ ಬಾ ಅಣ್ಣ. ಅಣ್ಣ ಗಯ ಚೋಡ್ರಿ ಅಣ್ಣ. ಗಯ ಚೋಡ್ರಿ. ಹೋಗೋಣ ಮೇಲೆ ಹೋಗ. ಇಲ್ಲಿ ಸಂಸ್ಕೃತಿಯ ಸಂತತಿ ಪಂಪ ಕುಮಾರರ ಊರಿದು. ಪುಟ್ಟರಾಜ ಭೀಮಸೇನ ಜೋಶಿಯವರ ಗಾನ ಸುದೆಯ ಹರಿಯುವ ಬೀಡಿದು.
ಮಾಗಡಿಯಲ್ಲಿ ನೆಲೆದಾಡುತ್ತಿವೆ ಪಕ್ಷಿಗಳು, ಬಿಂಕದ ಕಟ್ಟಿಯಲ್ಲಿ ಓಡಾಡುತ್ತಿವೆ ಪ್ರಾಣಿಗಳು. ಒಳ್ಳೆ ಶಾಟ್. ಕುಟುಗೋದ ಕೂಡ ಆಡ್ತಾ ಇದ್ದಾರೆ. ಸ್ಪ್ರೇ ತೆಗೆದುಕೊಂಡು ಬನ್ನಿ, ವಾರಿಯರ್ಸ್ ಕಡೆಯಿಂದ ಸ್ವಲ್ಪ ಸ್ಪ್ರೇ ತೆಗೆದುಕೊಂಡು ಬನ್ನಿ. ನಾನು ಹೇಳ್ತಾ ಇದ್ದೆ, ಶಿಲ್ಪಕಲೆಯ ತೊಟ್ಟಿಲು, ಲಲಿತ ಕಲೆಯ ಮೆಟ್ಟಿಲು, ಅನ್ನದ ಬೊಟ್ಟಿಲು, 100 ಜನರ ಬದುಕು ಕಟ್ಟಿಕೊಳ್ಳಲು ಆಧಾರವಿದು. ಇಲ್ಲಿ ಹುಟ್ಟಲು ಪುಣ್ಯ ಮಾಡಿರಬೇಕು, ಪುಟ್ಟರಾಜ ಪುಣ್ಯಾಶ್ರಮ ಊರಿದು. ಊಟದಲ್ಲಿ ಖಾರವಿದ್ದರೂ ಮನಸ್ಸಲ್ಲಿ ಶಿರ ಇರುವಂತ ಜನತೆಯ ನಾಡಿದು ಇದು ಗದಗ ಜಿಲ್ಲೆ. ಮತ್ತೊಂದು ಅತ್ಯುತ್ತಮವಾದಂತ ಹೊಡೆತ ಡೀಪ್ ಪಾಯಿಂಟ್ ಹತ್ರ ಹೋಗ್ತಾ ಇದೆ. ಚಾನ್ಸ್ ಇಲ್ಲ, 2ನೇ ರನ್ ತೆಗೆದುಕೊಳ್ಳಲು ಅನ್ಸುತ್ತೆ ಪ್ರವೀಣ್ ಅವರು. ಅತ್ಯುತ್ತಮವಾದ ಒಳ್ಳೆ ಶಾಟ್, ಅದು ಒಳ್ಳೆ ಶಾಟ್. ಕವರ್ಸ್ ಹತ್ರ ಹೊಡೆದಿದ್ದಾರೆ. ಇಲ್ಲ ನೀವು ತಗೊಂಡು ಹೋಗ್ಬೋದು, ನೀವು ತರಿಸ್ತೀರಿ, ಹೊರಗಿನ ಲೇಟ್ ಆಗುತ್ತೆ. ಹೋಯ್ತು ನಮ್ಮ ಕಡೆ ಇಲ್ಲ ಅನ್ಸುತ್ತೆ. ನಾವು ಎಲ್ಲಿ ಅದರ ಗೊತ್ತಿಲ್ಲ, ಅವರು ಕೇಳ್ತೀನಿ ತಾನೆ. ಅಣ್ಣ ಈಗ ಹೋಗ್ಯಾರಂತ ಅವ್ರು ತರಾಕ.
ಹೋಗಾರಂತ ಆಗಲೇ ಅವ್ನಿಗೆ ಇಂಜುರಿ ಅದ. ಅವರು ಸಾಯಂಕಾಲ ಇಡು ಅಂತ ಹೇಳಿದ್ರಣ್ಣ, ಬಟ್ ಅವರು ಪುಷ್ ಮಾಡಿಲ್ಲ ಅಣ್ಣ. ಅದು ಈಗ ಇದು ಇಂಜುರಿ ಆದ್ಮೇಲೆ ಹೋಗಾರಂತ. ಓಕೆ ಏ ಸ್ಪ್ರೇ ಥರ ಕಳಿಸಿಲ್ಲ. 2 ರನ್ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ 63ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. 9 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 63. ಒಳ್ಳೆ ಬಾಲ್ ಅನ್ನೇ ಮಾಡಿದರೆ ತಾಜುದ್ದೀನ್ ಅವರು. 3 ಓವರಲ್ಲಿ 3 ವಿಕೆಟ್, 2 ಎಳೆದು ಬಾರಿಸೋ ಪ್ರಯತ್ನ. 1 ರನ್ ಓಡಬಹುದಿತ್ತು ಅನ್ಸತ್ತೆ. ನೋ ಬಾಲ್ ಆಗ್ತಾ ಇದೆ. ಫ್ರೀ ಹಿಟ್ಟಿನ ಅವಕಾಶ ದೊರೀತಾ ಇದೆ. ಒಳ್ಳೆ ಅವಕಾಶ ಸ್ಟ್ರೈಕ್ ಅಲ್ಲಿರುವಂತ ದಾಂಡಿಗನಿಗೆ. ಇವರು 10-11 ರನ್ ಹೊಡೆದ್ರು ಕೂಡ 75 ಆಗತ್ತೆ. ಅದೇ ಕಾಂಪಿಟೇಟಿವ್ ಸ್ಕೋರ್ ಅನ್ಸುತ್ತೆ. ಮುಂದೆ ಬಿದ್ದಂತ ಬಾಳು ಎಳೆದು ಬಾರಿಸುವ ಯತ್ನ. ಬ್ಯಾಟಿನ ಒಳಂಚಿಕೆದಾಗಿ ಶಾರ್ಟ್ ಫೈನಲ್ ಹತ್ರ ಹೋಗ್ತಾ ಇದೆ. 1 ರನ್ನಿಗೆ ಮಾತ್ರ ಸಂತೃಪ್ತಿ ಪಡುವ ಹಂತಕ್ಕೆ ಬರ್ತಾ ಇದೆ. ಮೊದಲ ಎಸೆತದಲ್ಲೇನೆ 2 ರನ್ ದೊರೀತಿದೆ. 65 ಆಗ್ತಾ ಇದೆ. ಇದು ಕೂಡ ಬಲವಾಗಿ ಹೊಡೆಯುತ್ತಿರುವ ಪ್ರಯತ್ನ. ಓಡ್ತಾ ಇಲ್ಲ ಅನ್ಸುತ್ತೆ. ಬಲವಾದ ಮನವಿ. ಇನ್ನೊಂದರ ನೋಡೋ ಪ್ರಯತ್ನ. ಪುಷ್ ಮಾಡ್ತಾ ಇದ್ದಾರೆ. ಥರ್ಡ್ ಅಂಪೈರ್ಗೆ ವರ್ಗಾಯಿಸ್ತಾ ಇದ್ದಾರೆ. ವಿಕೆಟ್ ಅನ್ನ ಕಳೆದುಕೊಳ್ತಾ ಇದ್ದಾರೆ. ಇನ್ನು 3 ಬಾಲ್ಗಳು ಬಾಕಿ ಇದಾವೆ ಅನ್ಸುತ್ತೆ.
ಬಂದಂತ ಪ್ರಹ್ಲಾದ್ ಅವರು ಕೊನೆ 2 ಎಸೆತಗಳು ಮಾತ್ರ ಬಾಕಿ ಇದೆ. ಔಟ್ ಆಗ್ತಾ ಇದೆ, ಆಲ್ ಔಟ್ ಆಗ್ತಾ ಇದೆ. 66ಕ್ಕೆ ಇನ್ನಿಂಗ್ಸ್ ಅನ್ನ ಪ್ರತಿ ಮನೆಯ ಸಮಸ್ಯೆಗಳನ್ನ ತಿಳಿಯಲಿಚ್ಛಿಸುವ ನಾಯಕನನ್ನ ಏನ್ ಕರೀತಾರೆ? ಆ ನಾಯಕ ಒಳ್ಳೆಯ, ಜನಪರ, ಪ್ರಜಾಚಿಂತಕ, ದೂರದೃಷ್ಟಿಯುಳ್ಳ ಪ್ರಜ್ಞಾವಂತ ನಾಯಕ ಅನ್ನಿಸಿಕೊಳ್ಳುತ್ತಾನೆ. ಜನರಿಗೆ ಅದೆಂಥ ಸಮಸ್ಯೆಗಳು ಬಂದ್ರೂ ಜೊತೆಯಲ್ಲಿ ನಿಂತು ಕೈ ಹಿಡಿದು ಅದಕ್ಕೊಂದು ಪರಿಣಾಮಕಾರಿ ಪರಿಹಾರ ಕಂಡುಕೊಳ್ಳುವ ಛಲವಂತ ನಾಯಕ ಬೇರಾರೂ ಅಲ್ಲ, ರಾಜ್ಯ ಕಂಡ ಧೀಮಂತ ರಾಜಕಾರಣಿ, ಗದಗ ಜನರ ಪ್ರೀತಿಯ ಸಾಹೇಬ್ರು ಶ್ರೀಯುತ ಎಚ್.ಕೆ. ಪಾಟೀಲರು. ಒಂದು ಕ್ಷೇತ್ರದ ಪ್ರತಿ ಸಮಸ್ಯೆಗೆ ಶಾಸಕರು ಖುದ್ದಾಗಿ ನಿಂತು ಪರಿಹರಿಸಲು ಸಾಧ್ಯವಿಲ್ಲ. ಹಾಗಂತ ಒಬ್ಬ ಒಳ್ಳೆ ಶಾಸಕರಿಲ್ಲದೇ ಇದ್ದರೆ ಕೆಲಸಗಳು ಆಗುತ್ತವೆ ಅನ್ನೋದು ಅಸಾಧ್ಯದ ಮಾತು. ಆದರೆ ಶಾಸಕರು ಜನಪರವಾಗಿದ್ದು ಕ್ರಿಯಾಶೀಲವಾಗಿದ್ರೆ ಗದಗದಲ್ಲಿ ಇವತ್ತು ಸಾಧ್ಯವಾದದ್ದು ಸಾಧ್ಯವಾಗುತ್ತೆ. ಯಾಕೆ ಅಂದ್ರೆ ಶಾಸಕರ ಅನುಪಸ್ಥಿತಿಯಲ್ಲೂ ಸಮರ್ಪಣಾ ಮನೋಭಾವ ಇರುವ ತಂಡವೊಂದು ಜನತೆಗಾಗಿ ಕಾಯ ವಾಚ ಮನಸ್ಸ ಶ್ರಮಿಸುತ್ತಿದೆ. ಇಲ್ಲಿ ಎಚ್.ಕೆ. ಪಾಟೀಲರೇ ಯುವ ಮನಸ್ಸಿನ ಹೃದಯವಂತ ಸ್ಪಂದನಾಶೀಲ ತಂಡ ಕಟ್ಟಿದ್ದಾರೆ. ತಂಡದ ರಚನೆಯೇ ಒಂದು ಅದ್ಭುತ ಆಲೋಚನೆ. ಈ ತಂಡದಲ್ಲಿ 9 ಮಂದಿ ಇದ್ದಾರೆ. ಗುರಣ್ಣ ಬಳಗಾನೂರ್, ಪ್ರಭು ಬುರ್ಬುರೆ, ಬಿಬಿಯಾ ಸೂಟಿ, ಎಂಸಿ ಶೇಖ್, ಸಿದ್ದು ಪಾಟೀಲ್, ಬರ್ಕತ್ ಅಲಿ ಮುಲ್ಲಾ, ಅಶೋಕ್ ಮಂದಾಲಿ, ಬಸವರಾಜ್ ಕಡೆಮನಿ, ಮೊಹಮ್ಮದ್ ಶಾಳಗಾರ ಎಂಬ 9 ಬಲಿಷ್ಠ ಕೋಆರ್ಡಿನೇಟರ್ಗಳಿದ್ದಾರೆ. ಇವರಿಗೆ 300 ಜನ ಕ್ಯಾಪ್ಟನ್ಗಳು. ಅದರಲ್ಲಿ 100 ಮಂದಿ ಗದಗ ನಗರದ ಕ್ಯಾಪ್ಟನ್ಗಳಾದ್ರೆ 200 ಮಂದಿ ಗ್ರಾಮಾಂತರ ಭಾಗಕ್ಕೆ ನಿಯುಕ್ತರಾಗಿದ್ದಾರೆ. ಇಂತಹ ಅದ್ಭುತ ತಂಡಕ್ಕೆ ಕರುಣೆಯೇ ಉಸಿರು, ಕಾಳಜಿಯೇ ಧ್ಯೇಯ. ಜನರ ಸಮಸ್ಯೆಗೆ ಇತಿಶ್ರೀ ಹಾಡೋದೇ ಮೂಲ ಉದ್ದೇಶ. ಆ ತಂಡದ ಹೆಸರೇ ಶ್ರೀ ಎಚ್.ಕೆ. ಪಾಟೀಲ್ ಶಾಸಕರ ಸೇವಾ ತಂಡ. ಹೀಗೆ ಸೇವೆಯನ್ನೇ 24 ಗಂಟೆಯೂ ಮನೆ ಮನೆಗೆ ತಲುಪಿಸಿದ ಕೀರ್ತಿ ಎಚ್.ಕೆ. ಪಾಟೀಲರಿಗೆ ಸಲ್ಲಬೇಕು. ಜನರು ಎದುರಿಸ್ತಾ ಇರುವ ಪ್ರತಿ ಸಮಸ್ಯೆಗಳಿಗೆ ತುರ್ತು ಪರಿಹಾರ ನೀಡ್ತಾ ಇದೆ ಈ ಶಾಸಕರ ತಂಡ. ಸುಲಭವಾಗಿ ಸಿಗದ ಸರ್ಕಾರಿ ಸೌಲಭ್ಯಗಳನ್ನ ಮನೆ ಮನೆಗೆ ತಲುಪಿಸುವುದರ ಮೂಲಕ ಸೇವಾ ತಂಡದ ಸದಸ್ಯರು ಇಂತಹ ಸೇವೆಗಳಿಗಾಗಿ ಅಲಿಯುತ್ತಿದ್ದ ಅದೆಷ್ಟೋ ಜನರಿಗೆ ನೆಮ್ಮದಿ ನೀಡಿದೆ. ಪಿಂಚಣಿ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಇ-ಶ್ರಮ ಕಾರ್ಡ್, ಕಾರ್ಮಿಕರ ಕಾರ್ಡ್, ವೃದ್ಧಾಪ್ಯ ವೇತನ, ಜಾತಿ ಆದಾಯ ಪ್ರಮಾಣ ಪತ್ರ, ರಹವಾಸಿ, ಹಿರಿಯ ನಾಗರಿಕರ ಗುರುತಿನ ಚೀಟಿ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ.
ಸುಮಾರು 80,000ಕ್ಕೂ ಹೆಚ್ಚು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಶಾಸಕರ ಸೇವಾ ತಂಡಕ್ಕಿದೆ. ಸರ್ಕಾರಿ ಸೇವೆಗಳು ಮುಖ್ಯವೇ. ಒಂದು ಸರ್ಕಾರಿ ಯೋಜನೆಯು ಫಲ ಪಡೆದ್ರೆ ಆ ಕುಟುಂಬಕ್ಕೊಂದು ನೆರವು ಸಿಕ್ಕಂತೆ. ಅದನ್ನ ಮನಗಂಡಿರುವ ಸೇವಾ ತಂಡ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಕ್ಷೇತ್ರದ ಜನರಿಗೆ ತಲುಪಿಸುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಅದು ಯಾವುದೇ ಇಲಾಖೆ ಆಗಿರಲಿ, ಅರ್ಹ ಫಲಾನುಭವಿಗಳಿಗೆ ಎಲ್ಲಾ ಸೌಲಭ್ಯವನ್ನ ಒದಗುವಂತೆ ಮಾಡುತ್ತದೆ. ಹೀಗಾಗಿ ಶಾಸಕರ ಸೇವಾ ತಂಡ ಇಂದು ಕ್ಷೇತ್ರದ ಜನರ ಪ್ರೀತಿಗೆ ಪಾತ್ರವಾಗಿದೆ. ಇಲ್ಲಿರೋ ಅದೆಷ್ಟೋ ಕುಟುಂಬಗಳು ಇವತ್ತು ನಿರಾಳವಾಗಿವೆ. ಕಾರಣ ಮಿಡಿಯುವ ಹೃದಯವಿರುವ ಶಾಸಕ ಎಚ್.ಕೆ. ಪಾಟೀಲ್ ರಚಿಸಿರುವ ಸೇವಾ ತಂಡದ ಸದಸ್ಯರು ಅವರಿಗೆಲ್ಲ ಕೈಗೆಟುಕುವಷ್ಟು ಹತ್ತಿರದಲ್ಲಿದ್ದಾರೆ. 24 ಗಂಟೆ ಅವರ ಸೇವೆಗೆ ಇಡೀ ತಂಡ ಮೀಸಲಾಗಿದೆ. ಜನಸೇವೆಯೇ ನಮ್ಮ ಧ್ಯೇಯ ಅನ್ನೋ ಮೂಲ ಮಂತ್ರವನ್ನ ಅಕ್ಷರಶಃ ಜಾರಿಗೆ ತರ್ತಾ ಇದೆ ಈ ಶಾಸಕರ ಸೇವಾ ತಂಡ. ಬಡವರ ನೆಮ್ಮದಿ ಕೆಡಿಸೋದೇ ಗಂಭೀರ ಆರೋಗ್ಯ ಸಮಸ್ಯೆಗಳು. ಕುಟುಂಬದ ಒಬ್ಬರೂ ಒಂದು ಬಾರಿ ಆರೋಗ್ಯ ಸಮಸ್ಯೆಗೆ ತುತ್ತಾಗಿಬಿಟ್ರೆ ಇಡೀ ಆ ಬಡ ಕುಟುಂಬದ ಅಡಿಪಾಯವೇ ಅಲುಗಾಡಿ ಹೋಗುತ್ತದೆ. ಆರ್ಥಿಕ ಮುಗ್ಗಟ್ಟು ಎಂಬ ವ್ಯೂಹದಲ್ಲಿ ಸಿಲುಕಿಕೊಂಡು ಆ ಕುಟುಂಬ ನರಳುತ್ತೆ. ಹೀಗೆ ಬಳಲುತ್ತಿರುವ ಬಡವರನ್ನ ಹೇಗೆ ಪಾರು ಮಾಡೋದು ಅನ್ನೋದಕ್ಕೆ ಮಾನ್ಯ ಶಾಸಕರು ಕಂಡುಕೊಂಡ ಪರಿಹಾರವೇ ಈ ಶಾಸಕರ ಸೇವಾ ತಂಡ. ಈ ಸೇವಾ ತಂಡದ ಕಾರ್ಯದಿಂದ ಇವತ್ತು ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅನೇಕರು ಸೂಕ್ತ ಉತ್ತಮ ದರ್ಜೆಯ ಚಿಕಿತ್ಸೆ ಪಡೆದುಕೊಂಡು ನೆಮ್ಮದಿಯಾಗಿದ್ದಾರೆ. ತಮ್ಮ ನೆಚ್ಚಿನ ಶಾಸಕರಿಗೆ ಪ್ರೀತಿಯ ಹಾರೈಕೆಯ ಮಳೆಗರಿತಾ ಇದ್ದಾರೆ. ದೇಹದ ಮುಖ್ಯ ಅಂಗ ಹೃದಯ. ಇವತ್ತಿಗೂ ಹೃದಯ ಸಂಬಂಧಿ ಕಾಯಿಲೆ ಅಂದ್ರೆ ಜನ ಬೆಚ್ಚಿ ಬೀಳ್ತಾರೆ. ಅದರಲ್ಲೂ ಬಡವರಿಗಂತೂ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಪಡೆಯೋದು ಕೈಗೆಟುಕದ ನಕ್ಷತ್ರ. ಆದ್ರೆ ಅಂಥವರಿಗೆಲ್ಲ ನೀವ್ ಚಿಂತೆ ಮಾಡಬೇಡಿ, ನಾವಿದೀವಿ ಅಂತ ಭರವಸೆ ಕೊಟ್ಟು ಆತ್ಮವಿಶ್ವಾಸ ತುಂಬಿದವರು ಹೃದಯವಂತ ಶಾಸಕರಾದ ಎಚ್.ಕೆ. ಪಾಟೀಲರು. ತಾವು ಕಟ್ಟಿದ ಸೇವಾ ತಂಡದ ಮುಖೇನ ಎಚ್.ಕೆ. ಪಾಟೀಲರು ನಿಪುಣ ವೈದ್ಯರಿಂದ ಸುಮಾರು 650 ಜನರಿಗೆ ಹೃದಯ ತಪಾಸಣೆಗೆ ಸಂಬಂಧಿಸಿದ ಇಕೋ, ಇಸಿಜಿ, ಟಿಎಂಟಿ ಮಾಡಿಸಿ ಅವರುಗಳಿಗೆ ಅಗತ್ಯವಾದ ಔಷಧಿಗಳನ್ನ ಉಚಿತವಾಗಿ ಪೂರೈಸಿದ್ರು. ಕೆಲ ಗಂಭೀರ ಹೃದ್ರೋಗಿಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ತಪಾಸಣೆ ಮಾಡಿಸಿ ಅಗತ್ಯ ಚಿಕಿತ್ಸೆಗಳನ್ನ ನೀಡಲಾಗಿದೆ. ತಪಾಸಣೆ ಮಾಡಿದವರ ಪೈಕಿ 45 ಜನರು ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗಿರುವುದು ಪತ್ತೆಯಾಯಿತು. ಅಂಥವರಿಗೆ ಧೈರ್ಯ ತುಂಬಿ ಶಾಸಕರಿಂದ ಚಿಕಿತ್ಸೆ ಕೊಡಿಸಲಾಗಿದೆ. ಅಶ್ರಫ್ ಅವರು ಬಿಗ್ ಹಿಟರ್, ಮಿಸ್ಟರ್ ಅಶ್ರಫ್. ಈಗಾಗಲೇ ಹೆಸರಾದಂತ ಆಟಗಾರ ಅಶ್ರಫ್ ಅವರು. ತುಂಬಾ ಒಳ್ಳೆ ನಿಕ್ ನೇಮ್ಗಳಿದಾವೆ ಅವರಿಗೆ. ಜರ್ಸಿ ನಂಬರ್ 7 ಹಾಕಿದ್ದಾರೆ ಅಶ್ರಫ್. ಭರ್ಜರಿ ಹೊಡ್ತಾ ಕ್ಯಾಚ್ ಆಗತ್ತಾ? ಕಾದು ನೋಡೋಣ. ಕ್ಯಾಚಿನ ಸಂಭವ. ಕ್ಯಾಚ್ ವಿನ್ ಮ್ಯಾಚಸ್.
ಹಲೋ 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 ಹಲೋ. ಮುಂದೆ ನುಗ್ಗಿ ಹೊಡೆಯುವ ಪ್ರಯತ್ನ, ಡಾಟ್ ಆಗತ್ತೆ. ಅತ್ಯುತ್ತಮವಾದಂತಹ ಎಸೆತಗಳು ಈ ಓವರಲ್ಲಿ. ಆ ಕ್ಯಾಚ್ ಏನಾದ್ರೂ ಹಿಡಿದಿದ್ದಲ್ಲಿ ಅತ್ಯುತ್ತಮವಾದಂತಹ ಓವರ್ ಇದಾಗ್ತಾ ಇತ್ತು ಅನ್ಸುತ್ತೆ. ಯಾವುದೇ ರನ್ಗಳನ್ನ ನೀಡಿಕೊಳ್ತಾ ಇಲ್ಲ ಅನ್ಸುತ್ತೆ. ಬಿಗ್ ವಿಕೆಟ್ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಅವರು. ಇನ್ನು ಸತತ ಡಾಟ್ ಬಾಲ್ ಗಳನ್ನ ಕಂಡುಕೊಳ್ತಾ ಇದೆ ಸ್ಟ್ರೈಕ್ ಅಲ್ಲಿ ಮಾತ್ರ ಅಶ್ರಫ್ ಕುಮಾರ್ ಅವರು. ಎಳೆದು ಬಾರಿಸಿದ್ದಾರೆ. ಬಾರ್ಜರಿ ಶಾಟ್ ಇದೆ. ಮುಂದೆ ಬಿದ್ದ ಬಾಲ್ ಎಳೆದು ಬಾರಿಸಿದ ಯಶಸ್ವಿ. 6 ರನ್ಗಳು. ಬಿರಿಯಾನಿ ಹೊಡೆತಗಳು ಕಂಡುಕೊಳ್ತಾ ಇದೆ ಅನ್ಸುತ್ತೆ. ಹಲೋ ಪಪ್ಪು, ಮೈಕ್ ಸ್ಟಾರ್ಟ್ ಮಾಡಕ್ ಹೇಳು. ಇದು ಕೂಡ ಬಲವಾಗಿ ಹೊಡೆದಿದ್ದಾರೆ. ಅಷ್ಟೇ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ. ಡೇಂಜರ್ ಎಂಡಲ್ಲಿ ಹೋಗಿಲಿಲ್ಲ ಅನ್ಸುತ್ತೆ. ಓ, ಅಶ್ರಫ್ ಅವ್ರ ಎಂಡಲ್ಲಿ ಹೋಗಿಬೇಕಿತ್ತು ಅನ್ಸುತ್ತೆ. ಈಗಾಗಲೇ ರಬಾಡ್ ಅವರು ರೀಚ್ ಆಗಿಬಿಟ್ಟಿದ್ರು ಅನ್ಸುತ್ತೆ. ತಂಡದ ಮೊತ್ತ 12ಕ್ಕೆ ಮುನ್ನಡೆ ಪಡೆದುಕೊಂಡಿದೆ ಮೊದಲನೇ ಓವರ್ ಪ್ರಗತಿ ಹಂತದಲ್ಲಿ. ಕ್ಯಾಚ್ ಅನ್ನ ಬಿಟ್ಟಾದ ಮೇಲೆ 6 ಅನ್ನು ಹೊಡೆಯಲು ಯಶಸ್ವಿಯಾಗಿದ್ದಾರೆ ಅನ್ಸುತ್ತೆ ಅಶ್ರಫ್ ಅವರು. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 12. ಮುಂದಿನ ಎಸೆತಗಾರರಾಗಿ ಕಿರಣ್ ಕುಮಾರ್ ಅವರು ಬರ್ತಾ ಇದ್ದಾರೆ. ವಿಕೆಟ್ಗೆ ಹೋಗ್ಲೇಬೇಕಾಗತ್ತೆ. 67ರ ಅವಶ್ಯಕತೆಯನ್ನ ಈಗಾಗಲೇ 12 ರನ್ನ ಪೂರೈಸಿಕೊಂಡಿದ್ದಾರೆ ಪ್ಯಾಂಥರ್ಸ್ ತಂಡದ ಮೊದಲ ದಾಂಡಿಗ ಅಶ್ರಫ್ ಅವರು. ಮತ್ತೆ ಕಿರಣ್ ಟು ಅಶ್ರಫ್. ಬಲವಾದ ಮನವಿ ಮಾಡ್ತಾ ಇದ್ದಾರೆ. ಒಳ್ಳೆ ಬಾಲ್ ಅದು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಕಿರಣ್ ಅವರು. ಒಳ್ಳೆ ಎಸೆತಗಳನ್ನ ಕಂಡುಕೊಳ್ತಾ ಇದ್ದಾರೆ. ಅಶ್ರಫ್ ಅವ್ರಿಗೆ ಅವಕಾಶ ನೀಡೋ ಪ್ರಯತ್ನ ನೀಡ್ತಾ ಇಲ್ಲ ಅನ್ಸುತ್ತೆ. ಈ ಬಾರಿ ಅಶ್ರಫ್ ಅವರು ಔಟ್ ಆಗ್ತಾ ಇದ್ದಾರೆ. ಮೊದಲನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಪ್ಯಾಂಥರ್ಸ್ ಕಡೆ. ಮೊದಲ ಪ್ರತಿ ಹಂತದಲ್ಲಿ ಗಮನದಲ್ಲಿ ಇಟ್ಕೊಂಡು ಆಡಬೇಕಾಗತ್ತೆ. ಬಿಗ್ ಹಿಟ್ಗಳು ಕೂಡ ಹೊಡೆಯಕ್ಕೆ ಹೋಗಿ ಔಟ್ ಆದ್ರೆ ಡಗ್ಔಟ್ ಅಲ್ಲಿ ಕೂಡ ಡಗಗಳು ಹೆಚ್ಚಾಗ್ತಾ ಇದ್ದಾವೆ. ಮುಂದಿನ ಎಸೆತಗಾರ ಮಿಸ್ಟರ್ ಕಿರಣ್ ಕುಮಾರ್. ವಿಕೆಟ್ ಟೇಕರ್. ರಕ್ಷಣಾತ್ಮಕ
ತುಂಬಾ ಹಿಂದೆ ನಿಂತಿದ್ರಂತೆ, ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಇದ್ರ ಅನ್ಸುತ್ತೆ. 1 ರನ್ ತೆಗೆದುಕೊಳ್ತಾ ಇದ್ದಾರೆ. ಇದೇ ಬೇಕಾಗಿರೋ ಕೆಲಸಕ್ಕೇನೆ ಕಳಿಸಿದಾರೆ ಅನ್ಸುತ್ತೆ. ಕ್ಲೋಸ್ ಮಾಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ರನ್ ಅನ್ನ ಕಟ್ ಹಾಕ್ತಾರ, ಕಾದು ನೋಡೋಣ. ಸ್ಟ್ರೈಕ್ ಅಲ್ಲಿ ಚೇಂಜ್ ಆಗಿದೆ. ಗೌತಮ್ ಅವರು ಬಂದಿದ್ದಾರೆ. ಮತ್ತೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಕ್ಯಾಚ್ ಡೈ ಹೊಡಿಬಹುದಿತ್ತು ಅನ್ಸತ್ತೆ. ಬಿದ್ದಿರೋ ವ್ಯಕ್ತಿ ಯಾವತ್ತಿದ್ರು ಆಕಾಶನೇ ಮುಟ್ಟೋದು. ಯಾಕಂದ್ರೆ ಬಿದ್ದವನ್ಗೆ ಗೊತ್ತು ಬದುಕಲ್ಲಿ ಯಾವ ತರ ಹೇಳ್ಬೇಕನ್ನೋದು. ಬೀಳ್ಬೇಕಾಗಿತ್ತು ಅನ್ಸುತ್ತೆ ಟೀಮಿಗಾಗಿ. ಇಲ್ಲಿಂದ 1 ಡೈ ಹೊಡೆದ್ರು ಕೂಡ ಫ್ಲೈಯಿಂಗ್ ಕ್ಯಾಚ್ ಆಗ್ತಿತ್ತು ಅನ್ಸುತ್ತೆ. ಅವಕಾಶಗಳು ದೊರೆಯೋದೇ ಕಡಿಮೆ. ದೊರೆತ ಅವಕಾಶಗಳನ್ನ ಬಾಚಿಕೊಳ್ಳಬೇಕಾಗತ್ತೆ. ಎನಿಹೌ ಇದು ಕ್ರಿಕೆಟಿಂಗ್, ಪಂದ್ಯಾಟಗಳಾಗ್ತವೆ, ಮೂವ್ ಮಾಡಲೇಬೇಕಾಗತ್ತೆ. ಒಳ್ಳೆ ಬೌಲಿಂಗ್ ಪ್ರದರ್ಶನ ಕಿರಣ್ ಕುಮಾರ್ ಇದ್ದ. ಮತ್ತೆ ಸ್ಟ್ರೈಕ್ ಅಲ್ಲಿ ಇವಾಗ ಅತೀರ್ ಅವರು. ಒಳ್ಳೆ ಫೀಲ್ಡಿಂಗು. ಕಮ್ಯುನಿಕೇಶನ್ ಮಿಸ್ಟೇಕ್ ಆಗಿದೆ. ಕಾದು ನೋಡೋಣ. ಥರ್ಡ್ ಅಂಪೈರ್ಗೆ ವರ್ಗಾಯಿಸ್ತಾ ಇದ್ದಾರೆ. ಈ ಕಡೆ ಹಿಟ್ ಮಾಡಬಹುದಿತ್ತು ಅನ್ಸುತ್ತೆ. ಕಾದು ನೋಡೋಣ. ಥರ್ಡ್ ಅಂಪೈರ್ಗೆ ವರ್ಗಾಯಿಸಿದ್ದಾರೆ. ಲೈವ್ ಅಲ್ಲೇ ನೋಡ್ಬೋದು ಔಟ್ ಆಗಿದೆಯಾ ಇಲ್ಲ ಅಂತೇಳಿ. ಒಳ್ಳೆ ಬ್ಯಾಕಪ್ ಅಲ್ಲಿ ಹಿಂದ್ಗಡೆ ಕಿರಣ್ ಅವ್ರ ಹಿಂದ್ಗಡೆ. ಒಂದರನ್ನು ತೆಗೆದುಕೊಳ್ಳಲು ಯಶಸ್ವಿ ಆಗಿದ್ದಾರೆ ಅನ್ಸುತ್ತೆ ಗೌತಮ್ ಅವರಿಂದ. ಸ್ವಲ್ಪ ಲೇಟ್ ಆಗಿದ್ರು ಕೂಡ ದಯವಿಟ್ಟು ಪಿಚ್ ಒಳಗಡೆ ಬರಬೇಡಿ. ಎಲ್ಲ ಆಟಗಾರರು ಗಮನಿಸಿಕೊಳ್ಬೇಕಾಗಿದೆ. ಫುಲ್ ಟಾಸ್ ಆಗಿ ಬಿದ್ದದ ಬಾಲು ಎಳೆದ ಬಾರಿಸುವತನ 1 ರನ್ ತೆಗೆದುಕೊಳ್ತಾ ಇದ್ದಾರೆ. 2ನೇ ರನ್ ಓಡ್ತಾ ಇದ್ದಾರೆ. ರಿಸ್ಕಿ ರನ್ಗಳು. ರನ್ ಚಾಚಿದೆ. ಕಾದು ನೋಡೋಣ. ಬಲವಾದ ಮನವಿ. ಮತ್ತೆ ಥರ್ಡ್ ಅಂಪೈರ್ಗೆ ವರ್ಗಾಯಿಸ್ತಾ ಇದ್ದಾರೆ. ಎನಿಹೌ ಸ್ವಲ್ಪ ಲೇಟ್ ಆಗಿದೆ ಅನ್ಸುತ್ತೆ. ಸೇವ್ ಆಗಿದಾರ ಅಂತೇಳಿ ಅನ್ಸುತ್ತಾ ಇದೆ. ಒಳ್ಳೆ ರನ್ ಹೊಡಿದ್ರು ಅತೀರ್ ಅವರು. ಸ್ವಲ್ಪ ಥ್ರೋ ಅಲ್ಲಿ ಲೇಟ್ ಆಯ್ತು ಅನ್ಸುತ್ತಾ. ಎನಿಹೌ 2 ರನ್ ತೆಗೆದುಕೊಳ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 17. 1 ವಿಕೆಟ್ ನಷ್ಟಕ್ಕೆ. ಕೇವಲ 5 ರನ್ ನೀಡಿದ್ದಾರೆ. ಒಳ್ಳೆ ಬೌಲಿಂಗ್ ಕಿರಣ್ ಅವರಿಂದ. ಒಂದು ಕಾಂಪಿಟೇಟಿವ್ ಫೈಟ್ ಅನ್ನ ನೀಡ್ತಾ ಇದ್ದಾರೆ ಅನ್ಸುತ್ತಾ ಇದೆ ವಾರಿಯರ್ಸ್ ಕಡೆ. ಸ್ವಲ್ಪ ಪುಷ್ ಮಾಡಿ ರನ್ ಅನ್ನ ಸೇವ್ ಮಾಡಬಹುದಿತ್ತು ಅನ್ಸುತ್ತೆ. ಮತ್ತೆ ಮುಂದಿನ ಎಸೆತಗಾರರಾಗಿ ರಾಹುಲ್ ಅವರೇ ಬರ್ತಾ ಇದ್ದಾರೆ. ತಂಡದ ನಾಯಕನಿಂದ ಕಾದು ನೋಡೋಣ ವಿಕೆಟ್ ಬರುತ್ತಾ ಇಲ್ಲ ಅಂತೇಳಿ. ವಿಕೆಟಿನ ಅವಶ್ಯಕತೆ ಇದೆ.
ಅತಿರಿಕ್ತ ಕನ್ವರ್ಟ್ ಆಗ್ತಾ ಇದೆ. ಒಳ್ಳೆ ಬ್ಲಾಕ್ ಎಸೆತ, ಅದು ಜಸ್ಟ್ ಮಿಸ್ ಆಗಿದ್ರೆ ಒಳ್ಳೆ ಚಾನ್ಸ್ ಇತ್ತು ಅನ್ಸುತ್ತೆ. ಮತ್ತೊಂದು ಅತಿರಿಕ್ತ ರನ್ಗಳು ಸೇರ್ಪಡೆ ಆಗ್ತಾ ಇದ್ದಾವೆ ಪ್ಯಾಂಥರ್ಸ್ ತಂಡಕ್ಕೆ. ಗೊತ್ತು, ಪ್ಯಾಂಥರ್ಸ್ನವರು ಯಾವುದೇ ರಿಸ್ಕಿ ಶಾಟ್ಗಳನ್ನು ತೆಗೆದುಕೊಳ್ತಾ ಇಲ್ಲ. ನೋಡಿದ್ದಾರೆ ಸ್ಪಾಟನ್ ತಂಡದ ಪಂದ್ಯವನ್ನ. ಅದಕ್ಕೆ ಕ್ಯಾಚ್ ಆಗೋ ಸಾಧ್ಯತೆ ಇದೆ, ಕಾದು ನೋಡೋಣ. ಈ ಬಾರಿ ತೆಗೆದುಕೊಳ್ತಾ ಇದ್ದಾರೆ, ಆ ತೀರವ್ರು ಹೋಗ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದಂಗೆ ಲೋ ಮತ್ತೊಂದು ಕವರ್ದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಯಶಸ್ವಿ 1 ರನ್ ತೆಗೆದುಕೊಳ್ತಾ ಇದ್ದಾರೆ. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಅದು ಅದ್ಭುತವಾದಂತ ಕ್ಯಾಚ್ ಆಗುತ್ತಾ? ಮತ್ತೊಂದು ಕ್ಯಾಚ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಗೌತಮ್ ಅವರು ತಮ್ಮ ವಿಕೆಟ್ ಅನ್ನು ನಿರ್ಗಮ ಫುಲ್ ಟಸ್ ಆಗಿ ಅತಿರಿಕ್ತ ರನ್ ನೀಡ್ತಾ ಇದ್ದಾರೆ. ಇದನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ ವಾರಿಯರ್ಸ್ ತಂಡದವರು. ಈಗಾಗಲೇ 2 ವೈಡ್ ಅನ್ನ ಬಿಟ್ಕೊಟ್ಟಿದ್ದಾರೆ ಈ ಓವರಲ್ಲಿ. ಪ್ರತಿ ಒಂದು ರನ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಒಳ್ಳೆ ಓವರ್ ಅನ್ನೇ ತೆಗೆದಿದ್ರು. 20ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ 3ನೇ ಓವರ್ ಪ್ರಗತಿ ಹಂತದಲ್ಲಿ. ಕಾದು ನೋಡೋಣ ಪ್ಯಾಂಥರ್ಸ್ ಈ ಪಂದ್ಯವನ್ನ ಯಾವ ತರ ಮೂವ್ ಮಾಡ್ತಾರಂತೇಳಿ. ಇದೇ ಬೇಕಾಗಿರೋದು ಈ ಹಂತದಲ್ಲಿ. ಪ್ರತಿ ಓವರಿಗೆ 6 ಅವಶ್ಯಕತೆ ಇದೆ. ಇದೇ ಬೇಕಾಗಿರೋದು.
ಒಂದು ಓವರ್ ಕೂಡ 1-2 ರನ್ ಕಡಿಮೆ ಬಂದರೂ ಕೂಡ ಏನು ನಡೆಯುತ್ತೆ, ಯಾಕಂದ್ರೆ ಪ್ರತಿ ಓವರಲ್ಲಿ ಕೂಡ ಅಂತ ಬಿಗ್ ಟೋಟಲಿನ ಅವಶ್ಯಕತೆ ಇಲ್ಲ. ಒಳ್ಳೆ ಎಸೆತಗಳು, ಅಷ್ಟೇ ಗೌರವವಾದಂತಹ ದಾಂಡಿಗನ ಪ್ರದರ್ಶನ. ರಿಸ್ಕಿ ಶಾಟ್ಗಳು ರಿಸ್ಕ್ ಆಗುತ್ತೆ ಅನ್ಸುತ್ತೆ ಪ್ಯಾಂಥರ್ಸ್ಗೆ, ಕಾದು ನೋಡೋಣ. ಅಲರ್ಟ್ ಇದ್ದಿದ್ದಿಲ್ಲ ಅನ್ಸುತ್ತೆ, ಸ್ವಲ್ಪ ಫೈನ್ ಲೆಗ್ ನ ಕಡೆ ಚೆಂಡು 4 ರನ್ ತೆಗೆದುಕೊಳ್ತಾ ಇದೆ. ಹಾಫ್ ಸೈಡ್ ಅನ್ನ ಫೀಲ್ಡಿಂಗ್ ನಿಲ್ಲಿಸಿ ಲೆಗ್ ಸೈಡ್ ನೋ ಚಾನ್ಸ್ ಟು ರನ್ ಅಂತ ಇದ್ದಾರೆ. 24ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ 3 ಓವರ್ಗಳ ಮುಕ್ತಾಯಕ್ಕೆ. ಒಳ್ಳೆ ಸ್ಕೋರ್ ಅನ್ನೇ ಕಂಡುಕೊಂಡಿದೆ ಪ್ಯಾಂಥರ್ಸ್ ತಂಡ. ಅತ್ಯುತ್ತಮವಾದಂತಹ ಬ್ಲಾಕ್ ಎಸೆತ ಮೊದಲನೇ ತೆಗೆದುಕೊಳ್ತಾ ಇದ್ದಾರೆ. ಕಾದು ನೋಡೋಣ ನನಗೆ ಗುಡ್ ಕಾಲ್, ಅದು ಬೇಡ ಅಂತಾನೆ ಹೇಳಿದ್ರು. ಇಲ್ಲಿಂದ ರನ್ಔಟ್ಗಳಾದ್ರೆ ತುಂಬಾ ಕಷ್ಟ ಆಗತ್ತೆ.
ಫ್ಯಾನ್ಸ್ ಡಗೋಟಲ್ಲಿ ಹೊರಗಡೆ ಬಂದು ನೋಡಿ. ಎರಡು
ಮೊದಲ ಎಸೆತಲ್ಲೇ 4 ರನ್ ಬಿಟ್ಟುಕೊಟ್ಟಿದ್ದಾರೆ. ಕಾದು ನೋಡೋಣ. 22 ಅವಶ್ಯಕತೆ ಇದೆ. ಒಳ್ಳೆ ಎಸೆತ ರವಿ ಅವರಿಂದ. ಇದು ಬೇಕಾಗಿರೋದು. ಡಾಟ್ ಬಾಲ್ಗಳು ಕಂಡುಕೊಂಡಲ್ಲಿ ಯಶಸ್ವಿ ಆಗತ್ತೆ. ಒಳ್ಳೆಯ ಎಸೆತಾನೆ ಅದು ರವಿ ಅವರಿಂದ. ಶಾರ್ಟ್ ಆಗಿ ಬಿದ್ದಂತ ಬಾಲ್ ಮುಂದೆ ನುಗ್ಗಿ ಬಾರಿಸುವ ಯತ್ನ. ಸಿಂಗಲ್ ಆಗತ್ತೆ. ತಂಡದ ಮೊತ್ತ ನಿಧಾನವಾಗಿ ಮುನ್ನಡೆ ಪಡೆದುಕೊಳ್ತಾ ಇದೆ. 46ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಇಲ್ಲಿಂದ ವಿಕೆಟ್ ಹೋಗಿಲ್ಲ ಅಂದ್ರೆ ಕಷ್ಟ. ಕೊನೆ 21 ಅವಶ್ಯಕತೆ. 27 ಎಸೆತದಲ್ಲಿ. ಶಾರ್ಟ್ ಆಗಿ ಬಿದ್ದಂತ ಬಾಲ್ ಫೈನ್ ಲೆಗ್ನ ತಲೆ ಮೇಲೆ ತುಂಬಾ ಶಾರ್ಟ್ ಆಗಿ ಹಾಕಿದ್ರು. ಒಳ್ಳೆ ಶಾಟ್ ಅದು. 6 ರನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಶ್ರಫ್ ಅವರಿಂದ ಒಳ್ಳೆ ಶಾಟ್ ಅದು. ತುಂಬಾ ಶಾರ್ಟ್ ಆಗಿ ಹಾಕಿದ್ರು ರವಿಯವರು. ಈ ಎಸೆತಗಳ ಅವಶ್ಯಕತೆ ಇಲ್ಲ ಅನ್ಸ. ಕ್ಯಾಚ್ ಆಗತ್ತೆ. ಕ್ಯಾಚ್ ಹಿಡಿಲೇಬೇಕಾಗತ್ತೆ ಇದು. ಫಂಬಲ್ ಆಯ್ತು. ಮಿಸ್ ದ ಕ್ಯಾಚ್. ಈ ಕ್ಯಾಚ್ ಹಿಡಿದಿದ್ರೆ ಇನ್ನೂ ಬ್ಯಾಕಪ್ ಮಾಡ್ಬೋದಿತ್ತು. ಜೀವದಾನವನ್ನು ನೀಡ್ತಾ ಇದ್ದಾರೆ. ಕ್ಯಾಚಸ್ ವಿನ್ ಮ್ಯಾಚಸ್. ಮಿಸ್ ಆಯ್ತಾಯ್ತು. ಇದ್ರೆ ಒಳ್ಳೆ ಶಾಟ್ ಅದು. ಗ್ಯಾಪ್ ಅಲ್ಲಿ ಹೊಡೆದಿದ್ದಾರೆ ಅನ್ಸುತ್ತೆ. 4 ರನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದೇ ಓವರ್ ಅಲ್ಲಿ ಪಂದ್ಯವನ್ನು ಮುಗಿಸ್ತಾ ಇದ್ದಾರೆ ಅನ್ನೋ ಕಾಣ್ತಾ ಇದೆ. ಅವಶ್ಯಕತೆ 10 ರನ್ನಿನ ಅವಶ್ಯಕತೆ ಮಾತ್ರ. 57 ರನ್ಗಳಾಗಿದೆ. ಯಶವಂತ್ ಅವರು ಬರ್ತಾ ಇದ್ದಾರೆ ಮುಂದಿನ ಎಸೆತಗಾರರಾಗಿ. ಒಂದು ಹಂತದ ಪಂದ್ಯವನ್ನ ಮಿಸ್ ಆಗಿದೆ ಅನ್ಸುತ್ತೆ. ಒಳ್ಳೆ ಶಾಟ್. ನೇರವಾದಂತ ಹೊಡೆತ ಕಂಡುಕೊಳ್ತಾ ಇದ್ದಾರೆ. ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ ಅಲ್ತಾಫ್ ಅವರಿಂದ ಬರ್ತಾ ಇದೆ. ಯಶಸ್ವಿ 2 ರನ್ ತೆಗೆದುಕೊಳ್ತಾ ಇದ್ದಾರೆ. ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ ಅಶ್ರಫ್ ಅವರು ಅನ್ಸುತ್ತೆ.
ತಂಡದ ಮೊತ್ತ ಗೆಲುವಿನ ಹತ್ರ ಹೋಯ್ತಾ ಇದೆ. ಪ್ಯಾಂಥರ್ಸ್ ತಂಡದ ಔಟ್ಗಳೆಲ್ಲ ಕ್ಲಿಯರ್ ಆಗ್ತಾ ಇದೆ. ಕೊನೆ 7ರ ಅವಶ್ಯಕತೆ ಮಾತ್ರ. ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಚೇಸ್ ಅಲ್ಲಿ ಮಾಡಲು ಯಶಸ್ವಿ ಆಗಿದ್ದಾರೆ ಅನ್ಸುತ್ತೆ ಪ್ಯಾಂಥರ್ಸ್ ತಂಡ. ಮುಂದೆ ನುಗ್ಗಿ ಬಾರಿಸೋ ಪ್ರಯತ್ನ. ಚೆಂಡು ಗ್ಯಾಪ್ ಅಲ್ಲಿ ಹೋಗ್ತಾ ಇದೆ. ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ. 2 ರನ್ನ ಸೇವ್ ಮಾಡಿದ್ರು ಕೂಡ ಎಂತ ಕ್ವಾಲಿಟಿ ಎಸೆತ ಇವಾಗ ಬರ್ತಾ ಇದೆ ಯಶವಂತ್ ಅವರಿಂದ. ಸ್ವಲ್ಪ ಮೊದಲಕ್ಕೆ ಹಾಕಿದ್ರೆ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. 10 ಎಸೆತದಲ್ಲಿ 20 ರನ್ ನೋಡಿದ್ದಾರೆ ಅವರು. ಒಂದು ಹಂತದಲ್ಲಿ ಪಂದ್ಯವನ್ನ ಮುಂದಿನ ದಾಂಡಿಗರಾಗಿ ಸಲ್ಮಾನ್ ಅವರು ಬಂದಿದ್ದಾರೆ. ಐದು ರನ್ನಿನ ಅವಶ್ಯಕತೆ, 5 ವಿಕೆಟಿನ ಅವಶ್ಯಕತೆ. ಸ್ವಿಂಗ್ ಅಂಡ್ ಮಿಸ್. ಕೊನೆ ಹಂತದಲ್ಲಿ ಒಳ್ಳೆಯ ಎಸೆತಗಳನ್ನ ಕಟ್ಟಿಕೊಡ್ತಾ ಇದೆ ಅನ್ಸುತ್ತೆ ಯಶವಂತ್ ಅವರಿಂದ. ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ ಕೊನೆ ಹಂತದಲ್ಲಿ. ಇನಾಯತ್ ಅವರು ಬರ್ತಾ ಇದ್ದಾರೆ. 8ನೇ ಓವರನ್ನು ತೆಗೆದುಕೊಂಡು 5ರ ಅವಶ್ಯಕತೆ.
ಬೇಗ ಮುಗಿಸೋ ಪ್ರಯತ್ನ ಕಾಣ್ತಾ ಇದೆ ಅನ್ಸುತ್ತೆ. ಶಾರ್ಟ್ ಆಗಿ ಬಿದ್ದದ್ದು, ನೋ ಬಾಲ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಓಕೆ ಸರ್, ಓಕೆ ನೋ ಬಾಲ್ ಅಂತ ಹೇಳಿ ನಿರ್ಧರಿಸ್ತಾ ಇದ್ದಾರೆ. ಸರ್ ಅಂಪೈರ್ ಡಿಸಿಷನ್ ಆಗುತ್ತೆ. ಫ್ರೀ ಹಿಟ್ಟಿನ ಅವಕಾಶ ದೊರೀತಾ ಇದೆ ಅಶ್ರಫ್ ಅವರಿಗೆ. 13 ಎಸೆತದಲ್ಲಿ 17 ರನ್ ಗಳಿಸಿ ಆಡ್ತಾ ಇದ್ದಾರೆ ಅಶ್ರಫ್ ಅವರು. ಒಳ್ಳೆ ಶಾಟ್, ನೋ ಮ್ಯಾನ್ಸ್ ಲ್ಯಾಂಡ್ ಆಗತ್ತೆ. ಮುಗಿತಾ ಇದೆ ಈ ಪಂದ್ಯ. ಪ್ಯಾಂಥರ್ಸ್ ತಂಡ ತಮ್ಮ ಮೊದಲ ಗೆಲುವನ್ನು ಗೆಲ್ಲಿಕೊಳ್ತಾ ಇದೆ. 7 ಓವರ್ 2 ಎಸೆತದಲ್ಲಿ ಪಂದ್ಯವನ್ನು ಮುಗಿಸಿಕೊಳ್ತಾ ಇದ್ದಾರೆ.